ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಸಿನಿಮಾ 83. ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಮೊದಲನೇ ಬಾರಿ 1983ರಲ್ಲಿ ವರ್ಲ್ಡ್ ಕಪ್ ಗೆದ್ದ ಹೆಮ್ಮೆಯ ವರ್ಷ. ಅದರಲ್ಲಿ ಏನಿದೆ ಸ್ಪೆಷಲ್? ಆಸ್ಟ್ರೇಲಿಯಾ ಇಲ್ಲಿವರೆಗೂ 6 ಸಲ ಗೆದ್ದಿದೆಯಲ್ಲ ಅನ್ನಿಸಬಹುದು. ಆದ್ರೆ ಅವತ್ತಿಗೆ ಇಂಡಿಯಾ ವರ್ಲ್ಡ್ ಕಪ್ ನ ಗೆಲ್ಲುವಂತ ಟೀಮ್ ಆಗಿರ್ಲಿಲ್ಲ. ಯಾವ ಕಡೆಯಿಂದನೂ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಗೆಲ್ಲುವಂತ ಟೀಮ್ ಇದು ಅಂತ ಯಾರು ಭಾವಿಸಿರ್ಲಿಲ್ಲ. ಯಾಕಂದ್ರೆ ಆ ಟರ್ಮ್ ಅಲ್ಲಿ ಇಂಡಿಯಾ ಟೀಮ್ ತುಂಬಾ ವೀಕ್ ಇತ್ತು. ಎಷ್ಟು ವೀಕ್ ಅಂದ್ರೆ 1983ರವರೆಗೂ ಇಂಡಿಯಾ ವರ್ಲ್ಡ್ ಕಪ್ ಟೂರ್ನಮೆಂಟ್ ಅಲ್ಲಿ ಒಂದೇ ಒಂದು ಮ್ಯಾಚ್ ಕೂಡ ಗೆದ್ದಿರಲಿಲ್ಲ. ಈ ವರ್ಲ್ಡ್ ಕಪ್ ಸೀರೀಸ್ ಅಲ್ಲಿ ಇಂಡಿಯಾ ಫೈನಲ್ ಗೆ ಹೋಗೋಕೆ ಮುಖ್ಯ ಕಾರಣ ಆಗಿದ್ದು ಲೆಜೆಂಡರಿ ಕ್ರಿಕೆಟರ್ ಕಪಿಲ್ ದೇವ್. ಸ್ವತಃ ನಮ್ಮ ಟೀಮ್ ಅಲ್ಲೇ ಯಾರಿಗೂ ವರ್ಲ್ಡ್ ಕಪ್ ಗೆಲ್ತೀವಿ ಅನ್ನೋ ನಂಬಿಕೆನೇ ಇರಲಿಲ್ಲ. ಅಂತ ಸಮಯದಲ್ಲಿ ಕಪಿಲ್ ದೇವ್ ಅವರ ನಾಯಕತ್ವದ ಗುಣಗಳಿಂದ ಹೇಗೆ ಈ ಸಾಧನೆ ಮಾಡೋಕೆ ಸಾಧ್ಯವಾಯಿತು ಅನ್ನೋದ್ರ ಕಥೆನೆ 83 ಸಿನಿಮಾ. ಬನ್ನಿ ಈಗ ಕತೆ ಒಳಗಡೆ ಹೋಗೋಣ. ಇವರು PR ಮಾನ್ಸಿಂಗ್, ಇಂಡಿಯನ್ ಕ್ರಿಕೆಟ್ ಟೀಮ್ ಮೆಂಟರ್. ಟೀಮ್ ಸೆಲೆಕ್ಷನ್, ಸ್ಕ್ವಾಡ್ ಸೆಲೆಕ್ಷನ್ ಎಲ್ಲ ಇವ್ರ ಕೈಲೇ ಇರೋದು. ಇವಾಗಿನ ತರ ದೊಡ್ಡ BCCI ಬೋರ್ಡ್ ಎಲ್ಲ ಇರಲಿಲ್ಲ. ಇಂಡಿಯನ್ ಕ್ರಿಕೆಟ್ ಗೆ ಇವಾಗಿರೋ ಬೆಲೆ ಅವತ್ತಿರ್ಲಿಲ್ಲ. ಇವತ್ತೆಲ್ಲ ಒಂದೊಂದು IPL ಮ್ಯಾಚ್ ಗೆ ಕೋಟಿ ಕೋಟಿ ಹಣ ತಗೋತಾರೆ. ಆಗ ಇಂಡಿಯಾ ಟೀಮ್ ಅಲ್ಲಿ ಆಡಿ ದೇಶನ ಪ್ರತಿನಿಧಿಸ್ತಿದ್ರು. ಇವರ ಸ್ಯಾಲರಿ ತುಂಬಾ ಕಡಿಮೆ ಇತ್ತು. ಈ ಸಲ ಅಂದ್ರೆ 1983ರ ವರ್ಲ್ಡ್ ಕಪ್ ಟೂರ್ ಗೆ ಇಂಗ್ಲೆಂಡ್ ಗೆ ಹೋಗೋದಿರುತ್ತೆ. ಇಂಗ್ಲೆಂಡ್ ಟೂರ್ ಗೆ ಸೆಲೆಕ್ಟ್ ಆಗಿರೋರು ಕಪಿಲ್ ದೇವ್, ಸುನಿಲ್ ಗವಾಸ್ಕರ್, ಸೈಯದ್ ಕಿರ್ಮಾನಿ, ಯಶ್ಪಾಲ್ ಶರ್ಮಾ, ಕೃಷ್ಣಮಾಚಾರಿ ಶ್ರೀಕಾಂತ್, ದಿಲೀಪ್ ವೆಂಗಸರ್ಕರ್, ರೋಜರ್ ಬಿನ್ನಿ, ಬಲ್ವಿಂದರ್ ಸಿಂಗ್ ಸಂಧು, ಸಂದೀಪ್ ಪಾಟೀಲ್, ರವಿ ಶಾಸ್ತ್ರಿ, ಮೋಹಿಂದರ್ ಅಮರ್ನಾಥ್, ಮದನ್ ಲಾಲ್, ಕೀರ್ತಿ ಆಜಾದ್, ಸುನಿಲ್ ವಾಲ್ಸನ್. ಮತ್ತೆ ವರ್ಲ್ಡ್ ಕಪ್ ಟೀಮ್ ಗೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರೋದು ಕಪಿಲ್ ದೇವ್. ಕೆಲವರು ಸುನಿಲ್ ಗವಾಸ್ಕರ್ ಬದಲು ಇವನನ್ನ ಯಾಕೆ ಕ್ಯಾಪ್ಟನ್ ಮಾಡಿದ್ರಿ, ಇವನಿಗೆ ಇಂಗ್ಲಿಷ್ ಬರಲ್ಲ, ಇಂಗ್ಲೆಂಡ್ ಗೆ ಹೋಗಿ ಏನ್ ಮಾಡ್ತಾನೆ ಅಂತ ಟೀಕೆ ಮಾಡ್ತಿರ್ತಾರೆ. ಅಂತವ್ರಿಗೆಲ್ಲ PR ಮಾನ್ಸಿಂಗ್ ಇಂಗ್ಲೆಂಡ್ ಅಲ್ಲಿ ಬೌಲಿಂಗ್ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೆ ಸಾಕು, ಇಂಗ್ಲಿಷ್ ಅನಿವಾರ್ಯ ಇಲ್ಲ ಅಂತ ತಿರ್ಗೇಟ್ ಕೊಟ್ಟು ಹೋಗ್ತಾರೆ. ಕಪಿಲ್ ದೇವ್ ಅವರು ಲಂಡನ್ ಅಲ್ಲಿ ಇದ್ದಾಗ ಅವ್ರ ಅಮ್ಮ ಕಾಲ್ ಮಾಡಿ, ಮಗನೇ ನೀನು ಗೆದ್ದೇ ಬರ್ಬೇಕು ಅಂತ ಹೇಳಿರ್ತಾರೆ. ಇಂಡಿಯಾ ಟೀಮ್ ಇಂಗ್ಲೆಂಡ್ ಏರ್ಪೋರ್ಟ್ ಅಲ್ಲಿ ಬಂದು ಹೇಳಿದ್ರೆ ಇಡೀ ಪ್ರೆಸ್ ನವರು ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ನ ಫೋಟೋಸ್ ತಗೊಳ್ಳೋದು, ಇಂಟರ್ವ್ಯೂ ಮಾಡೋದ್ರಲ್ಲಿ ಆಸಕ್ತಿ ತೋರಿಸ್ತಾರೆ ಹೊರತು ಇಂಡಿಯಾ ಟೀಮ್ ನ ಒಬ್ಬರನ್ನು ಯಾರು ಕ್ಯಾರೆ ಏನಲ್ಲ. ಯಾಕಂದ್ರೆ ಅವತ್ತಿಗೆ ಪಾಪ್ಯುಲಾರಿಟಿ ಇದ್ದಿದ್ದು ವೆಸ್ಟ್ ಇಂಡೀಸ್, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಅಂತ ದೈತ್ಯ ಟೀಮ್ ಗಳಿಗೆ ಮಾತ್ರ. ಇವತ್ತು ಜಿಂಬಾಬ್ವೆ ಹೇಗೋ 1983ರಲ್ಲಿ ಇಂಡಿಯಾ ಟೀಮ್ ಹಾಗೆ ಪರ್ಫಾರ್ಮೆನ್ಸ್, ಪಾಪ್ಯುಲಾರಿಟಿ ಎರಡರಲ್ಲೂ ವೀಕ್ ಇದ್ರು. ಇಂಡಿಯಾ ಟೀಮ್ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಒಬ್ರು ಕಾಲ್ನ ಒಬ್ರು ಹೇಳ್ಕೊಂಡು ಖುಷಿಯಿಂದ ನಗನಗ್ತಾ ಏರ್ಪೋರ್ಟ್ ಇಂದ ಹೋಟೆಲ್ ಗೆ ಬರ್ತಾರೆ. ಮಾನ್ಸಿಂಗ್ ಅವರು ಲಂಡನ್ ಕ್ರಿಕೆಟ್ ಬೋರ್ಡ್ ಅವರ ಹತ್ರ ನಮ್ಗೆ ಎಲ್ಲಾ ಸ್ಟೇಡಿಯಂ ಎಂಟ್ರಿ ಪಾಸ್ ಕೊಟ್ಟಿದ್ದೀರಾ, ಆದ್ರೆ ಲಾರ್ಡ್ಸ್ ಸ್ಟೇಡಿಯಂ ಎಂಟ್ರಿ ಪಾಸ್ ನಮ್ಗೆ ಸಿಕ್ಕಿಲ್ವಲ್ಲ ಅಂತ ಕೇಳ್ತಾರೆ. ಆಗ ಚೇರ್ಮನ್, ಲಾರ್ಡ್ಸ್ ಗೆ ಎಂಟ್ರಿ ಪಾಸ್ ನಿಮ್ಗೆ ಯಾಕೆ ಅಂತ ಕೇಳ್ತಾರೆ. ಮಾನ್ಸಿಂಗ್, ಅಲ್ಲ ಸರ್, ವರ್ಲ್ಡ್ ಕಪ್ ಫೈನಲ್ ಇರೋದೇ ಲಾರ್ಡ್ಸ್ ಸ್ಟೇಡಿಯಂ ಅಲ್ವಾ ಅಂತಾರೆ. ಆಗ ಹೌದು, ಅದಕ್ಕೆ ನಿಮ್ಗೆ ಕೊಡ್ಲಿಲ್ಲ, ನೀವು ಫೈನಲ್ ಗೆ ಅಪ್ಪಿ ಬಂದ್ರೆ ಖಂಡಿತ ನಾನೇ ಎಂಟ್ರಿ ಪಾಸ್ ಇಶ್ಯೂ ಮಾಡ್ತೀನಿ ಅಂತ ಸರ್ಕಾಸ್ಟಿಕ್ ಆಗಿ ಹೇಳ್ತಾರೆ. ಇದರಿಂದ ಮಾನ್ಸಿಂಗ್ ಅವರ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಕಪಿಲ್ ದೇವ್ ಹತ್ರ ಬಂದು, ನಾವು ಸ್ವಾತಂತ್ರ್ಯ ಗೆದ್ದು 35 ವರ್ಷ ಆಗಿದೆ, ಆದ್ರೆ ಇನ್ನೂ ನಮ್ಗೆ ಗೌರವ ಸಿಕ್ಕಿಲ್ಲ ಅಂತ ಬೇಜಾರಿಂದ ಹೇಳ್ಕೊಳ್ತಾರೆ. ಈಗ ಟೂರ್ನಮೆಂಟ್ ಮ್ಯಾಚಸ್ ಆಡೋಕು ಮುಂಚೆ ಇಂಡಿಯಾದವರು 4 ವಾರ್ಮ್ ಅಪ್ ಮ್ಯಾಚ್ ನ ಆಡೋದಿರುತ್ತೆ. ಆ ಪ್ರಾಕ್ಟೀಸ್ ಮ್ಯಾಚ್ ಗಳಲ್ಲೂ ಇಂಡಿಯಾದ ಪರ್ಫಾರ್ಮೆನ್ಸ್ ತುಂಬಾ ಕಳಪೆಯಾಗಿರುತ್ತೆ. ಅದನ್ನ ನೋಡ್ತಿದ್ದ ಅಲ್ಲಿನ ಇಂಡಿಯನ್ ಆಡಿಯನ್ಸ್, ಈ ಟೀಮ್ ಏನ್ಕೂ ಪ್ರಯೋಜನ ಇಲ್ಲ, ಇಂಡಿಯಾದವರ ಮಾನ ಕಳಿಬೇಡ್ರೋ, ಇಲ್ಲಿರೋ ನಮ್ಗೆ ತುಂಬಾ ಅವಮಾನ ಮಾಡ್ತಿದ್ರ, ಅಟ್ಲೀಸ್ಟ್ ಒಂದು ಮ್ಯಾಚ್ ಆದ್ರೂ ಗೆಲ್ರೋ ಅಂತ ಬ್ಯಾಟ್ಸ್ಮನ್ ಗಳು ಔಟ್ ಆಗಿ ಹೋಗ್ಬೇಕಾದ್ರೆ ತುಂಬಾ ಟೀಕೆ ಮಾಡ್ತಿರ್ತಾರೆ. ಆ ಟೈಮ್ ಅಲ್ಲಿ ಕಪಿಲ್ ದೇವ್ ಹತ್ರ ಒಬ್ಬ ಚಿಕ್ಕ ಹುಡುಗ ಓಡ್ ಬಂದು ಬಾಲ್ ಮೇಲೆ ಆಟೋಗ್ರಾಫ್ ಕೇಳ್ತಾನೆ. ಕಪಿಲ್ ದೇವ್ ಆಟೋಗ್ರಾಫ್ ಹಾಕ್ಬೇಕಾದ್ರೆ ಟೂರ್ನಮೆಂಟ್ ಸ್ಟಾರ್ಟ್ ಆದ್ಮೇಲೆ ಸ್ಟೇಡಿಯಂ ಗೆ ಬಂದು ನಮ್ಮ ಇಂಡಿಯಾ ಟೀಮ್ ಗೆ ನೀನು ಜೋರಾಗಿ ಚೀರಪ್ ಮಾಡ್ಬೇಕು ಅಂತ ಮಾತಾಡಿಸಿದಾಗ ಆ ಹುಡುಗ ಕೂಡ, ನಾವು ಟೂರ್ನಮೆಂಟ್ ಮ್ಯಾಚಸ್ ಗೆ ಸ್ಟೇಡಿಯಂ ಗೆ ಬರ್ತಿಲ್ಲ, ಇಂಡಿಯಾ ಹೇಗಿದ್ರು ಸೋಲ್ತಾರೆ ಅಂತ ನಮ್ಮಪ್ಪ ಸೋಲೋ ಮ್ಯಾಚ್ ಗೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಟಿಕೆಟ್ ಬುಕ್ ಮಾಡಿಲ್ಲ ಅಂತ. ಕಪಿಲ್ ದೇವ್ಗೆ ಆ ಮಾತಿಂದ ಹರ್ಟ್ ಆಗುತ್ತೆ. ಪ್ರಾಕ್ಟೀಸ್ ಮ್ಯಾಚಸ್ ಎಲ್ಲ ಮುಗಿದ್ಮೇಲೆ ಮಾನ್ಸಿಂಗ್ ಮತ್ತೆ ಕ್ಯಾಪ್ಟನ್ ಕಪಿಲ್ ದೇವ್ ನ ಪ್ರೆಸ್ ಮೀಟ್ ಅಲ್ಲಿ ಒಬ್ಬ ರಿಪೋರ್ಟರ್, ನೀವೀಗಾಗಲೇ ಆಡಿರೋ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ 3 ಸೋತಿದ್ದೀರಾ, ಒಂದೇ ಒಂದು ಗೆದ್ದಿದ್ದೀರಾ, ಅದು ವೀಕ್ ಟೀಮ್ ಮೇಲೆ. ನಿಮ್ ಇಂಡಿಯಾ ಟೀಮ್ ಟೂರ್ನಮೆಂಟ್ ಅಲ್ಲಿ ಉಳ್ಕೊಳ್ಳುವಂತ ಚಾನ್ಸಸ್ ಎಷ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕೇಳ್ತಾರೆ. ಆಗ ಕಪಿಲ್ ದೇವ್ ನಗನಗ್ತಾನೆ, ನಾವಿಲ್ಲಿಗೆ ಬಂದಿರೋದು ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ, ನಮ್ಗಷ್ಟೇ ಗೊತ್ತಿರೋದು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಅದನ್ನ ಕೇಳಿ ಮಾನ್ಸಿಂಗ್ ಅವ್ರಿಗೆ ಹೆಮ್ಮೆ ಆಗುತ್ತೆ. ಆದ್ರೆ ಆ ರಿಪೋರ್ಟರ್ಸ್ ಎಲ್ಲ ಆ ಮಾತಿಗೆ ಓವರ್ ಕಾನ್ಫಿಡೆನ್ಸ್ ಅಂತ ಮುಗುಳ್ನಗ್ತಾರೆ. ಈ ರಿಪೋರ್ಟರ್ ಅಂತೂ ಇಂಡಿಯಾ ಟೀಮ್ ಬಗ್ಗೆ ಕೇವಲವಾಗಿ ಆರ್ಟಿಕಲ್ ಬರ್ದಿರ್ತಾನೆ. ಇಂಡಿಯಾ ಏನಾದ್ರೂ ಫೈನಲ್ ಮ್ಯಾಚ್ ಗೆದ್ರೆ ನಾನು ಬರ್ದಿರೋ ಆರ್ಟಿಕಲ್ ಪೇಪರ್ ನ ಹರಿದು ನಾನೇ ತಿಂತೀನಿ ಅಂತಾನು ಬರ್ಕೊಂಡಿರ್ತಾನೆ. ಇನ್ನು ಪ್ರಾಕ್ಟೀಸ್ ಮ್ಯಾಚ್ ಗಳು ನಡಿಬೇಕಾದ್ರೆ ಇಂಡಿಯಾ ಟೀಮ್ ನವರು ಕುಳಿತು, ಇಲ್ಲಿವರೆಗೂ ವೆಸ್ಟ್ ಇಂಡೀಸ್ ಅವರು ವರ್ಲ್ಡ್ ಕಪ್ ಅಲ್ಲಿ ಒಂದು ಮ್ಯಾಚ್ ಸೋತಿಲ್ಲ, ಬೌಲರ್ ಮೈಕಲ್ ಹೋಲ್ಡಿಂಗ್ ನ ವಿಸ್ಪರಿಂಗ್ ಡೆತ್ ಅಂತ ಕರೀತಾರೆ,
ಅವ್ನ ಎಸೆಯೋ ಬಾಲ್ಗಳು ಬುಲೆಟ್ ತರ ಇರುತ್ತೆ. ಅಪ್ಪಿ ತಪ್ಪಿ ನಮಗ್ ತಾಗಿದ್ರೆ ಬ್ಯಾಟ್ಸ್ಮನ್ ಕಥೆ ಮುಗೀತು. ಇನ್ನು ಆಂಡಿ ರಾಬರ್ಟ್ಸ್ ಅವ್ರನ್ನ ಹಿಟ್ ಮ್ಯಾನ್ ಅಂತ ಕರೀತಾರೆ. ಹೀಗೆ ಬೌಲರ್ ಮಾರ್ಷಲ್, ಜೋಯಲ್ ಗಾರ್ನರ್ 150 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ ಅಂತೆಲ್ಲ ಮಾತನಾಡ್ಕೊಳ್ತಿರ್ತಾರೆ. ಎಲ್ರಿಗೂ ಕ್ವಾಲಿಫೈ ಆಗಿ ಇಲ್ಲಿವರೆಗೂ ಬಂದಿರೋದೇ ದೊಡ್ಡ ವಿಷಯ, ಗೆಲ್ಲೋದೆಲ್ಲ ದೂರದ ಮಾತು ಅನ್ನೋ ರೀತಿ ಮನೋಭಾವನೆ. ಈವನ್ ಮಾನ್ ಸಿಂಗ್ ಕೂಡ ಸೆಮಿಫೈನಲ್ಸ್ ಗೂ ಮುಂಚೆನೆ ಇಂಡಿಯಾ ಟೀಮ್ ಟೂರ್ನಮೆಂಟ್ ಇಂದ ಹೊರಗಡೆ ಬರುತ್ತೆ ಅಂತ ಬಿಫೋರ್ ಸೆಮಿಫೈನಲ್ಸ್ ಇಂಡಿಯಾಗೆ ರಿಟರ್ನ್ ಆಗೋಕೆ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡ್ಬಿಟ್ಟಿರ್ತಾರೆ. ಬಿಫೋರ್ ಟೂರ್ನಮೆಂಟ್ ಇಂಗ್ಲೆಂಡ್ ನ ಕ್ವೀನ್ ಎಲಿಜಬೆತ್ ನ ಮೀಟ್ ಮಾಡಬೇಕು. ಕ್ವೀನ್ ನ ಮೀಟ್ ಮಾಡೋಕು ಮುಂಚೆ ಅವರ ಮುಂದೆ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಡ್ತಾರೆ. ರಾಣಿ ಎಲಿಜಬೆತ್ ಎದುರುಗಡೆ ಬಂದಾಗ ಸಾಫ್ಟ್ ಆಗಿ ಮುಂದೆ 4 ಬೆರಳುಗಳನ್ನ ಮಾತ್ರ ಸ್ಪರ್ಶ ಮಾಡಿ ಸ್ವಲ್ಪ ತಲೆ ತಗ್ಸಿ ಗ್ರೀಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಕ್ವೀನ್ ಎಲಿಜಬೆತ್ ಮುಂದೆ ತುಂಬಾ ಗಂಭೀರವಾಗಿರ್ಬೇಕು. ಆದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಶ್ರೀಕಾಂತ್ ಗೆ ಮಾತಾಡ್ಬೇಕಾದ್ರೆ ಕಣ್ ಮಿಟ್ಸೋ ಅಭ್ಯಾಸ ಬೇರೆ. ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡ್ರು ಕ್ವೀನ್ ಎಲಿಜಬೆತ್ ಗೆ ಶೇಕ್ ಹ್ಯಾಂಡ್ ಕೊಟ್ಟ ಮೇಲೆ ಕಣ್ ಮಿಟ್ಕಿಸ್ಬಿಡ್ತಾರೆ. ಆದ್ರೆ ಕಪಿಲ್ ದೇವ್ ಹೇಗೋ ಬೇರೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಕ್ವೀನ್ ಗಮನನ ತಿರುಗಿಸ್ತಾರೆ. ಫೈನಲಿ ಎಲ್ಲಾ ಟೀಮ್ ನ ಪ್ಲೇಯರ್ಸ್, ಎಂಟರ್ಸ್, ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಎಲ್ಲರೂ ಬಿಫೋರ್ ದ ಟೂರ್ನಮೆಂಟ್ ಒಂದು ಫೋಟೋ ತೆಗೆಸ್ಕೊಂಡು ರೆಡಿ ಆಗ್ತಾರೆ. ಮಾನ್ ಸಿಂಗ್ ಬಸ್ ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಕಪಿಲ್ ದೇವ್ಗೆ ಆ ಜರ್ನಲಿಸ್ಟ್ ಗಳು ಪ್ರಶ್ನೆ ಮೇಲೆ ಪ್ರಶ್ನೆ ನಿನ್ನ ಮೇಲೆ ಎಸಿತಿದ್ರು. ನೀನು ಒಂದೇ ಮಾತಲ್ಲಿ ನಾವಿಲ್ಲಿ ಬಂದಿರೋದು ಗೆಲ್ಲೋಕೆ ಮಾತ್ರ ಅಂತ ಉತ್ತರ ಕೊಟ್ಟಲ್ಲ. ಇದು ಒಬ್ಬ ನಾಯಕನಿಗೆ ಇರಬೇಕಾದಂತ ಮನಸ್ಥಿತಿ. ನೀನೊಬ್ಬ ಫ್ರೀಡಂ ಫೈಟರ್ ಗೆ ಸಮ ಅಂತ ಹೇಳಿ ಸಲ್ಯೂಟ್ ಮಾಡ್ತಾರೆ. ಆಗ ಕಪಿಲ್ ದೇವ್, ನನಗೆ ಚಿಕ್ಕ ವಯಸ್ಸಿಂದಾನು ನಾನು ಪಂದ್ಯಕ್ಕೆ ಹೋಗೋಕು ಮುಂಚೆ ನಮ್ಮಮ್ಮ ಹೇಳೋದು ಒಂದೇ ಮಾತು, ಗೆದ್ದು ಬಾ ಮಗನೇ ಅಂತ. ನಮ್ಮಮ್ಮ ಯಾವತ್ತು ಬೆಸ್ಟ್ ಆಫ್ ಲಕ್, ಆಲ್ ದಿ ಬೆಸ್ಟ್ ಅಂತೆಲ್ಲ ಯಾವತ್ತು ಹೇಳಿಲ್ಲ, ಗೆದ್ದು ಬಾ ಅಂತ ಅಷ್ಟೇ ಹೇಳ್ತಿದ್ರು ಅಂತ ಹೇಳ್ತಾರೆ. ಮಾನ್ ಸಿಂಗ್ ಇದರಿಂದ ತುಂಬಾ ಇನ್ಸ್ಪೈರ್ ಆಗ್ತಾರೆ. ತಕ್ಷಣ ಇದೇ ಮಾತನ್ನ ಹೇಳಿ ಎಲ್ರಿಗೂ ಉತ್ಸಾಹ ತುಂಬುವಂತ ಕಪಿಲ್ ದೇವ್ಗೆ ಫೋರ್ಸ್ ಮಾಡ್ತಾರೆ. ಆಗ ಕಪಿಲ್ ದೇವ್ ಎಲ್ಲರ ಹೆಸರನ್ನ ಅಡ್ರೆಸ್ ಮಾಡಿ ಯಾರ್ಯಾರ ಸ್ಟ್ರೆಂತ್, ವೀಕ್ನೆಸ್ ಏನೇನಿದೆ, ಯಾರು ಯಾವ್ದ್ರ ಮೇಲೆ ವರ್ಕ್ ಮಾಡ್ಬೇಕು ಅಂತೆಲ್ಲ ಹೇಳಿ ಕೊನೆಯಲ್ಲಿ ನಾವಿಲ್ಗೆ ಗೆಲ್ಲೋದಕ್ಕೆ ಬಂದಿದೀವಿ, ಗೆದ್ದೆ ಮನೆಗೆ ಹಿಂದಿರ್ತೀವಿ ಅಂತ ಹೇಳ್ತಾರೆ. ಆಗ ಟೀಮ್ ಅವರೆಲ್ಲ ಇದು ಸ್ವಲ್ಪ ಓವರ್ ಆಯ್ತು, ಓವರ್ ಕಾನ್ಫಿಡೆನ್ಸ್ ಆಯ್ತು ಅನ್ನೋ ರೀತಿ ತಮಾಷೆ ಮಾಡ್ತಾರೆ. ಈ ವರ್ಲ್ಡ್ ಕಪ್ ಟೂರ್ನಮೆಂಟ್ ಕ್ರೇಜ್ ಹೇಗಿರುತ್ತೆ ಅಂದ್ರೆ 9ನೇ ತಾರೀಕು ಜೂನ್ 1983 ಮೊದಲನೇ ಪಂದ್ಯ ವೆಸ್ಟ್ ಇಂಡೀಸ್ ಮೇಲೆ ಇರುತ್ತೆ. ಸ್ಕೋರ್ ಅಪ್ಡೇಟ್ ಗೆ ಬಾರ್ಡರ್ ಅಲ್ಲಿದ್ದ ಸೈನಿಕರ ಕ್ಯಾಂಪ್ ಒಂದು ರೇಡಿಯೋ ಸಿಗ್ನಲ್ ಸಿಗೋ ಕಡೆ ಕಮೆಂಟ್ರಿ ಮುಖಾಂತರ ಸ್ಕೋರ್ ಅಪ್ಡೇಟ್ಸ್ ತಿಳ್ಕೊಳ್ಳೋಣ ಅಂತ ಕೂತ್ಕೊಳ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಮೊದಲನೇ ಪಂದ್ಯ ಶುರು ಆಗೋಕು ಮುಂಚೆನೆ ಮಳೆ ಬಂತು ಅಂತ ಮ್ಯಾಚ್ ನ ನೆಕ್ಸ್ಟ್ ಡೇಗೆ ಶೆಡ್ಯೂಲ್ ಮಾಡ್ತಾರೆ. ಆಗಲೂ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಇಂಡಿಯಾ ಹೇಗಿದ್ರು ಸೋಲ್ತಾರೆ ಅಂತ, ಆ ವರುಣ ದೇವನೇ ವೆಸ್ಟ್ ಇಂಡೀಸ್ ಇಂದ ಇವರನ್ನ ಕಾಪಾಡ್ದ ಅಂತ ಮಾತಾಡ್ತಾರೆ. ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಯಶ್ಪಾಲ್ ಕಮೆಂಟೇಟರ್ಸ್ ಮೇಲೆ ಕೋಪ ವ್ಯಕ್ತಪಡಿಸ್ತಾರೆ. ಆದ್ರೆ ಕಪಿಲ್ ದೇವ್ ಅವ್ರು ಏನಾದ್ರೂ ಹೇಳ್ಕೊಳ್ಳಿ, ನಾವು ಆಟದ ಮೂಲಕನೇ ಉತ್ತರ ಕೊಡೋಣ ಅಂತ ಸಮಾಧಾನ ಮಾಡ್ತಾರೆ. ಮಾರನೇ ದಿನ ಮ್ಯಾಚ್ ರಿಸ್ಯೂಮ್ ಆಗುತ್ತೆ. ಶ್ರೀಕಾಂತ್ ತುಂಬಾ ಅಗ್ರೆಸಿವ್ ಆಗಿ ಫೀಲ್ಡ್ ಗೆ ಹೋಗ್ತಾರೆ. ಸುನಿಲ್ ಗವಾಸ್ಕರ್ ಮತ್ತೆ ಶ್ರೀಕಾಂತ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರ್ತಾರೆ. ಶ್ರೀಕಾಂತ್ ಕ್ರೀಸ್ ಗೆ ಬರುವಾಗ ವೆಸ್ಟ್ ಇಂಡೀಸ್ ವಿಕೆಟ್ ಕೀಪರ್ ಯಾಕೆ ಅಷ್ಟು ದೂರ ನಿಂತಿದ್ದಾನೆ ಅಂತ ಕೇಳಿದಾಗ ಆ ಕೀಪರ್ ಯಾಕೆ ಅಂತ ಬಾಲ್ ಹಾಕದ್ಮೇಲೆ ನಿನಗೆ ಗೊತ್ತಾಗುತ್ತೆ ಅಂತಾನೆ. ಈಗ ವರ್ಲ್ಡ್ ಸ್ಟ್ರಾಂಗೆಸ್ಟ್ ಕ್ರಿಕೆಟ್ ಟೀಮ್ ವೆಸ್ಟ್ ಇಂಡೀಸ್ ಮೇಲೆ ಮ್ಯಾಚ್ ಶುರು ಆಗುತ್ತೆ. ಶ್ರೀಕಾಂತ್ ಗೆ ಮೈಕೆಲ್ ಹೋಲ್ಡಿಂಗ್ ಫಸ್ಟ್ ಬಾಲ್ ಹಾಕಿದಾಗಲೇ ಗೊತ್ತಾಗುತ್ತೆ ವಿಕೆಟ್ ಕೀಪರ್ ಯಾಕೆ ಅಷ್ಟು ದೂರ ನಿಂತಿದ್ದಾನೆ ಅಂತ. ಆ ಲೆವೆಲ್ ಸ್ಪೀಡ್ ಅಲ್ಲಿ ಬಾಲ್ ಬರ್ತಿರುತ್ತೆ. ಶ್ರೀಕಾಂತ್ 14 ರನ್ ಹೊಡೆದು ಔಟ್ ಆಗ್ತಾರೆ. ಸುನಿಲ್ ಗವಾಸ್ಕರ್ 19 ರನ್, ಒಟ್ಟು 76 ರನ್ ಗೆ 3 ವಿಕೆಟ್ ಆಗಿರ್ತಾರೆ. ಇಂಡಿಯನ್ ಬ್ಯಾಟಿಂಗ್ ಲೈನ್ ಅಪ್ ಈಗ ಸ್ಟ್ರಗಲ್ ನಲ್ಲಿ ಇರುತ್ತೆ. ಆಗ ಯಶ್ಪಾಲ್ ಶರ್ಮಾ ಬಂದು ಪಾಟೀಲ್ ಜೊತೆ ಸೇರಿ ಭರ್ಜರಿ ಬ್ಯಾಟಿಂಗ್ ಆಡಿ ರಿಕವರಿ ಮಾಡ್ತಾರೆ. 125ಕ್ಕೆ 4 ವಿಕೆಟ್ ಆದಾಗ ಕಪಿಲ್ ದೇವ್ ಬ್ಯಾಟಿಂಗ್ ಗೆ ಎಂಟ್ರಿ. ಆದ್ರೆ ಕಪಿಲ್ ದೇವ್ 6 ರನ್ ಹೊಡೆದು ಔಟ್ ಆಗ್ತಾರೆ. ಆದ್ರೆ ಯಶ್ಪಾಲ್ ಶರ್ಮಾ ಅದ್ಭುತವಾಗಿ ಆಡಿ ಒಟ್ಟು 60 ಓವರ್ ಗೆ 268 ರನ್ ಹೊಡೆದು ಒಳ್ಳೆ ಸ್ಕೋರ್ ನ ಸೆಟ್ ಮಾಡ್ತಾರೆ. ಈಗ ಒನ್ ಡೇ ಮ್ಯಾಚ್ 50 ಓವರ್ ಗಳಿರುತ್ತೆ. ಆದ್ರೆ ಆಗೆಲ್ಲ 60 ಓವರ್ ಇದ್ದಿದ್ದು. ಮತ್ತೆ ಆಗಿನ ಕ್ರಿಕೆಟ್ ಕಂಡೀಷನ್ಸ್ ಗೆ 268 ರನ್ ತುಂಬಾ ಒಳ್ಳೆ ಸ್ಕೋರ್. ಈಗ ಸೆಕೆಂಡ್ ಇನ್ನಿಂಗ್ಸ್ ವೆಸ್ಟ್ ಇಂಡೀಸ್ ಒಳ್ಳೆ ಓಪನಿಂಗ್ ಬರುತ್ತೆ. 49ಕ್ಕೆ 1 ವಿಕೆಟ್ ಆದಾಗ ಶ್ರೇಷ್ಠ ಬ್ಯಾಟ್ಸ್ಮನ್ ವಿ ರಿಚರ್ಡ್ಸ್ ಕ್ರೀಸ್ ಗೆ ಎಂಟ್ರಿ. ವಿ ರಿಚರ್ಡ್ಸ್ ಬ್ಯಾಟಿಂಗ್ ಗೆ ಬರ್ತಿದ್ದ ಹಾಗೆ ಇಂಡಿಯನ್ ಬೌಲರ್ಸ್ ಸ್ವಲ್ಪ ನರ್ವಸ್ ಆಗ್ತಾರೆ. 67ಕ್ಕೆ 2 ಸ್ಕೋರ್ ಇದ್ದಾಗ ಮತ್ತೆ ಮಳೆ ಬಂದು ಪಂದ್ಯ ನಿಲ್ಲುತ್ತೆ. ಎಲ್ಲಾ ಪ್ಲೇಯರ್ಸ್ ಸ್ಟೇಡಿಯಂ ಇಂದ ಆಚೆ ಹೋಗ್ಬೇಕಾದ್ರೆ ರೋಜರ್ ಬಿನ್ನಿ ರಿಚರ್ಡ್ ಹತ್ರ ಬಂದು ಮ್ಯಾಚ್ ಶುರುವಾದ ಮೇಲೆ ನಾನೇ ನಿಮ್ಮನ್ನ ಔಟ್ ಮಾಡೋದು ಅಂತ ಸವಾಲಕ್ಕೆ ಹೋಗ್ತಾರೆ. ಮಾರನೇ ದಿನ ಮತ್ತೆ ಮ್ಯಾಚ್ ಶುರು ಆಗುತ್ತೆ. ಆಗ ಕಮೆಂಟ್ರಿಲಿ ಯಾಕೋ ಪೂರ್ತಿ ಸ್ಕೋರ್ ನ ರಿಚರ್ಡ್ಸ್ ಒಬ್ಬರೇ ಹೊಡೆದು ಮುಗಿಸ್ತಾರೆ ಅನ್ನೋ ರೀತಿ ಕಾಣ್ತಿದೆ ಅಂತ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಆದ್ರೆ ಮ್ಯಾಚ್ ಶುರುವಾಗಿದ್ದೆ ರೋಜರ್ ಬಿನ್ನಿ ಹೇಳ್ದ ಹಾಗೆ ದೈತ್ಯ ಬ್ಯಾಟ್ಸ್ಮನ್ ವಿ ರಿಚರ್ಡ್ಸ್ ನ ವಿಕೆಟ್ ತಗೋತಾರೆ. ಅಷ್ಟೇ ಅಲ್ಲ, ಇಂಡಿಯಾದ ಅದ್ಭುತ ಬೌಲಿಂಗ್ ಗೆ ವೆಸ್ಟ್ ಇಂಡೀಸ್ 157ಕ್ಕೆ 9 ವಿಕೆಟ್ ಆಗಿ ಸೋಲಿಗೆ ಹತ್ರ ಆಗಿರ್ತಾರೆ. ವೆಸ್ಟ್ ಇಂಡೀಸ್ ವಿನ್ ಆಗೋಕೆ ಇನ್ನು 106 ರನ್ ಬೇಕಾಗಿರುತ್ತೆ. ಜೋಲ್ ಗಾರ್ನರ್ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಹೊಡಿತಾ ಅಟ್ಯಾಕಿಂಗ್ ಆಗಿ ಬ್ಯಾಟಿಂಗ್ ಮಾಡ್ತಾ ಅವ್ರ ಟೀಮ್ ಅನ್ನ ಗೆಲುವಿಗೆ ಹತ್ರ ಮಾಡ್ತಿರ್ತಾರೆ. ಮ್ಯಾಚ್ ಗೆಲ್ಲೋಕೆ ಇನ್ನು 34 ರನ್ ಮಾತ್ರ ಬೇಕಾಗಿರುತ್ತೆ. ಆಗ ಕಪಿಲ್ ದೇವ್ ವೆಸ್ಟ್ ಇಂಡೀಸ್ ಅವರು ಸ್ಲೋ ಸ್ಪಿನ್ ಆಡೋದಕ್ಕೆ ಸ್ಟ್ರಗಲ್ ಮಾಡ್ತಾರೆ ಅಂತ ರವಿಶಾಸ್ತ್ರಿಗೆ ಬೌಲಿಂಗ್ ಕೊಡ್ತಾರೆ. ಜೋಲ್ ಗಾರ್ನರ್ ರವಿಶಾಸ್ತ್ರಿ ಬಾಲ್ ಗೆ ಸ್ಟಂಪ್ ಔಟ್ ಆಗಿ ಇಂಡಿಯಾ ಈ ಮ್ಯಾಚ್ ನ 34 ರನ್ ಅಂತರದಿಂದ ಗೆಲ್ಲುತ್ತೆ. ಕಪಿಲ್ ದೇವ್ ಸ್ಟ್ರಾಟಜಿ ವರ್ಕ್ ಆಗಿರುತ್ತೆ. ಕ್ರಿಕೆಟ್ ದೈತ್ಯರಾದ ವೆಸ್ಟ್ ಇಂಡೀಸ್ ಟೀಮ್ ಅನ್ನ ಸೋಲಿಸಿದ ಮೇಲೆ ಇಂಡಿಯಾ ಟೀಮ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಸಖತ್ತಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಇಷ್ಟಾದ್ರೂ 3ನೇ ದಿವಸ ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲಿ ಮಳೆ ಬಂದದ್ರಿಂದ ಇಂಡಿಯಾ ಅದೃಷ್ಟದ ಮೇಲೆ ಗೆದ್ರು ಅಂತ ಬರೀತಾರೆ. ಅದನ್ನ ನೋಡಿ ಕಪಿಲ್ ದೇವ್ಗೆ ಬೇಜಾರಾಗಿ ಅದೇ ಆರ್ಟಿಕಲ್ ಪೇಪರ್ ತಗೊಂಡು ಅವರ ಶೂಸ್ ನ ಕ್ಲೀನ್ ಮಾಡ್ತಾರೆ. ಇಂಡಿಯಾ ಟೀಮ್ ಎಲ್ಲ ವೆಸ್ಟ್ ಇಂಡೀಸ್ ಮೇಲೆ ಗೆದ್ದ ಮೊದಲನೇ ಗೆಲುವಿಗೆ ನೈಟ್ ಔಟ್ ಹೋಗಿ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ಕಪಿಲ್ ದೇವ್ ಮತ್ತೆ ರೋಜರ್ ಬಿನ್ನಿ ಕ್ರಿಕೆಟ್ ಜರ್ಸಿ ಕಲೆಯಾಗಿದೆ, ಲಾಂಡ್ರಿಗೆ ಕೊಟ್ರೆ 12
ಪೌಂಡ್ ಪೇ ಮಾಡಬೇಕು, ನಮ್ಗೆ ಇಲ್ಲಿ ಸಿಗೋದೇ 15 ಪೌಂಡ್. ಹಾಗಾಗಿ ನಾವೇ ವಾಶ್ ಮಾಡ್ಕೊಳ್ಳೋಣ ಅಂತ ರೂಮ್ ಅಲ್ಲಿ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ. ಎರಡನೇ ಮ್ಯಾಚ್ ಜಿಂಬಾಬ್ವೆ ಮೇಲೆ ಇರುತ್ತೆ. ಜಿಂಬಾಬ್ವೆ ಮೇಲೆ ಇಂಡಿಯಾ ಈಸಿಯಾಗಿ ಗೆಲುವು ಸಾಧಿಸುತ್ತೆ. ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಗಳನ್ನ ಗೆದ್ದ ಮೇಲಂತೂ ಇಂಡಿಯಾ ಮೇಲೆ ಜನಗಳಿಗೆ ವಿಶ್ವಾಸ ಮಾಡೋಕೆ ಶುರುವಾಗುತ್ತೆ. ಇಂಡಿಯಾ ಟೀಮ್ ಎಲ್ಲೇ ಹೋದ್ರು ಈಗ ಜನ ಚೇರ್ ಅಪ್ ಮಾಡೋಕೆ ಶುರು ಆಗಿರ್ತಾರೆ. ಈಗಲೂ ನ್ಯೂಸ್ ರಿಪೋರ್ಟರ್ಸ್ ಇಂಡಿಯಾ ಇನ್ನು ಮುಂದೆ ಬರೋ ಮ್ಯಾಚ್ ಗಳಲ್ಲಿ ಸೋತು ದೇಶಕ್ಕೆ ವಾಪಸ್ ಹೋದ್ರು ನಿಮ್ಮ ದೇಶ ನಿಮ್ಮನ್ನ ಹೆಮ್ಮೆಯಿಂದಲೇ ಸ್ವಾಗತ ಮಾಡ್ಕೊಳ್ಳುತ್ತೆ. ಈ 2 ಗೆಲುವೆ ಸಾಕಷ್ಟು ತೃಪ್ತಿ ಕೊಟ್ಟಿರುತ್ತೆ ಅಂತ ಚುಚ್ಚಿ ಮಾತಾಡ್ತಾರೆ. ಆಗಲೂ ಕಪಿಲ್ ದೇವ್ ನಾವು 1-2 ಮ್ಯಾಚ್ ಗೆದ್ದು ವಾಪಸ್ ಹೋಗೋಕೆ ಬಂದಿಲ್ಲ, ವರ್ಲ್ಡ್ ಕಪ್ ಗೆಲ್ಲೋಕೆ ಬಂದಿರೋದು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಅದನ್ನ ಕೇಳಿ ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ನಗ್ತಾರೆ. ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾ ಮೇಲೆ ಆಡಿ 101 ರನ್ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸ್ತಾರೆ. ಇದನ್ನ ನೋಡಿ ಇಂಡಿಯಾ ಮೇಲೆ ಸೋತ ನಂತರ ವೆಸ್ಟ್ ಇಂಡೀಸ್ ತುಂಬಾ ಅಗ್ರೆಸಿವ್ ಆಗಿದ್ದಾರೆ. ಅವ್ರಿಗಾದ ಅವಮಾನಕ್ಕೆ ಸೇಡ್ ತೀರ್ಸ್ಕೊಳ್ಳೋ ಕಾತರದಲ್ಲಿದ್ದಾರೆ ಅಂತ ನ್ಯೂಸ್ ಚಾನೆಲ್ಸ್ ಅಲ್ಲಿ ರಿಪೋರ್ಟ್ ಮಾಡ್ತಾರೆ. ಈಗ 3ನೇ ಮ್ಯಾಚ್ ಆಸ್ಟ್ರೇಲಿಯಾ ಮೇಲೆ ಇರುತ್ತೆ. ಈ ಮ್ಯಾಚ್ ಗೆ ಸುನಿಲ್ ಗವಾಸ್ಕರ್ ಇಂಜುರಿ ಆಗಿದ್ರಿಂದ ಅವೈಲಬಲ್ ಇರಲ್ಲ. ಆಸ್ಟ್ರೇಲಿಯಾದಲ್ಲಿ ಅಂತೂ ಭರ್ಜರಿ ಬ್ಯಾಟಿಂಗ್ ಆಡಿ 321 ರನ್ ಟಾರ್ಗೆಟ್ ಕೊಡ್ತಾರೆ. ಆಸ್ಟ್ರೇಲಿಯಾ ಬೌಲಿಂಗ್ ಅಟ್ಯಾಕ್ ಗೆ ಇಂಡಿಯಾದವರು 162 ರನ್ ಇಂದ ಹೀನಾಯ ಸೋಲ್ ಅನುಭವಿಸ್ತಾರೆ. ಈ ಮ್ಯಾಚ್ ಸೋತ್ ಮೇಲಂತೂ ಟೀಮ್ ಗೆ ತುಂಬಾ ಮುಖಭಂಗ ಆಗುತ್ತೆ. ಡ್ರೆಸ್ಸಿಂಗ್ ರೂಮ್ ಗೆ ಬಂದಾಗ ಕಪಿಲ್ ದೇವ್ ನಮ್ಮ ಮೇಲೆ 320 ರನ್ ಹೊಡೆದಿದ್ದಾರೆ ಅಂದ್ರೆ ನಾವೇನು ಬೌಲಿಂಗ್ ಮಾಡೇ ಇಲ್ಲ ಅಂತ ಅರ್ಥನ. ಸೆಕೆಂಡ್ ಇನ್ನಿಂಗ್ಸ್ ಆಡೋಕು ಮುಂಚೆನೆ ಸೋಲು ಒಪ್ಕೊಂಡ್ಬಿಟ್ರೆ ಹೇಗ್ ಹೋರಾಡ್ತೀರಾ ಅಂತ ಎಲ್ರಿಗೂ ಕ್ಲಾಸ್ ತಗೊಂಡು ಟೀಮ್ ಅಲ್ಲಿ ಯಾರ್ಯಾರು ಎಲ್ಲಿ ಏನೇನು ಲೋಪ ಇದೆ ಅಂತ ಪಾಯಿಂಟ್ ಔಟ್ ಮಾಡಿ ಸರಿ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಈಗ 4ನೇ ಮ್ಯಾಚ್ ವೆಸ್ಟ್ ಇಂಡೀಸ್ ಮೇಲೆ ಆಡ್ಬೇಕು. ಇಂಡಿಯಾಗೆ ಇಲ್ಲೂ ಮೈನಸ್, ಯಾಕಂದ್ರೆ ವೆಸ್ಟ್ ಇಂಡೀಸ್ ಮೇಲೆ ಸುನಿಲ್ ಗವಾಸ್ಕರ್ ಪರ್ಫಾರ್ಮೆನ್ಸ್ ವೈಸ್ ಒಳ್ಳೆ ರೆಕಾರ್ಡ್ಸ್ ಇರುತ್ತೆ. ಆದ್ರೆ ಗವಾಸ್ಕರ್ ಈ ಮ್ಯಾಚ್ ಗೆ ಇಂಜುರಿ ಆದ ಕಾರಣ ಅವೈಲಬಲ್ ಇಲ್ಲ. ವೆಸ್ಟ್ ಇಂಡೀಸ್ ಅಂತೂ ಈ ಮ್ಯಾಚ್ ಅಲ್ಲಿ ಇಂಡಿಯಾ ಮೇಲೆ ಏಡ್ ತೀರ್ಸ್ಕೊಳ್ಳೋಕೆ ಕಾಯ್ತಾ ಇರ್ತಾರೆ. ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ವೆಸ್ಟ್ ಇಂಡೀಸ್ 17ಕ್ಕೆ 1 ವಿಕೆಟ್ ಆದಾಗ ಇಂಡಿಯನ್ಸ್ ಅಲ್ಲಿ ವಿಶ್ವಾಸ ಮೂಡುತ್ತೆ. ಆದ್ರೆ ಈ ಸಲ ಅಂತೂ ವಿ ರಿಚರ್ಡ್ಸ್ ಮತ್ತೆ ಕ್ಲೈವ್ ಲಾಯ್ಡ್ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ. ಟೋಟಲ್ 282 ರನ್ ಸ್ಕೋರ್ ಮಾಡ್ತಾರೆ. ಸೆಕೆಂಡ್ ಇನ್ನಿಂಗ್ಸ್ ಶುರು ಆಗುತ್ತೆ. ಶ್ರೀಕಾಂತ್ 2 ರನ್ಗೆ ಔಟ್ ಆಗ್ತಾರೆ. ನೆಕ್ಸ್ಟ್ ಮೋಹಿಂದರ್ ಸಿಂಗ್ ಅಮರ್ನಾಥ್ ಕೂಡ 21 ಸ್ಕೋರ್ ಇದ್ದಾಗಲೇ ಔಟ್ ಆಗ್ತಾರೆ. ನೆಕ್ಸ್ಟ್ ದಿಲೀಪ್ ವೆಂಕಸರ್ಕರ್ ಮತ್ತೆ ಯಶ್ಪಾಲ್ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಇನ್ನಿಂಗ್ಸ್ ಕಟ್ತಾರೆ. ಆದ್ರೆ ಮೈಕ್ ಹೋಲ್ಡಿಂಗ್ ಉದ್ದೇಶ ಪೂರ್ವಕವಾಗಿ ದಿಲೀಪ್ ಮುಖದ ಮೇಲೆ ಆಲೆಸ್ತು ಸೀರಿಯಸ್ ಇಂಜುರಿ ಮಾಡ್ಬಿಡ್ತಾರೆ. ದಿಲೀಪ್ ಗೆ ಬ್ಲಡ್ ಜಾಸ್ತಿ ಬಂದ್ರಿಂದ ತಕ್ಷಣ ಸ್ಟೇಡಿಯಂ ಇಂದ ಹಾಸ್ಪಿಟಲ್ ಗೆ ಹೋಗ್ಬೇಕಾಗುತ್ತೆ. ಆದ್ರೆ ಅಮರ್ನಾಥ್ ಸ್ಕೋರ್ ಮೊಮೆಂಟಮ್ ನ ಹಾಗೆ ಮೇಂಟೈನ್ ಮಾಡ್ತಾರೆ. 130 ರನ್ ಹೊಡೆಯೋವರೆಗೂ ಚೆನ್ನಾಗಿ ಆಡ್ತಾರೆ. ಆದ್ರೆ ವಿಂಡೀಸ್ ಅಗ್ರೆಸಿವ್ ಬೌಲಿಂಗ್ ಅಟ್ಯಾಕ್ ಮುಂದೆ ಇಂಡಿಯಾ ಮಂಕಾಗಿ 66 ರನ್ ಗಳಿಂದ ಸೋಲ್ತಾರೆ. ಅದಕ್ಕಿಂತಲೂ ಬ್ಯಾಡ್ ನ್ಯೂಸ್ ಅಂದ್ರೆ ಡಾಕ್ಟರ್ ದಿಲೀಪ್ ಈ ವರ್ಲ್ಡ್ ಕಪ್ ಅಲ್ಲಿ ಆಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಸ್ಟೇಡಿಯಂ ಇಂದ ಹೊರಡಬೇಕಾದ್ರೆ ಎಲ್ಲರೂ ವೆಸ್ಟ್ ಇಂಡೀಸ್ ಟೀಮ್ ಗೆ ಚೀರ್ ಅಪ್ ಮಾಡ್ತಿರ್ತಾರೆ. ಆದ್ರೆ ಯಾರು ಕೂಡ ಇಂಡಿಯನ್ ಟೀಮ್ ಗೆ ಚೀರ್ ಅಪ್ ಮಾಡ್ತಿರಲ್ಲ. ಅದನ್ನ ನೋಡಿ ಇಂಡಿಯಾ ಟೀಮ್ ನವರೆಲ್ಲ ಡಲ್ ಆಗಿರ್ತಾರೆ. ಆಗ ಆ ಒಬ್ಬ ಹುಡುಗ ಮಾತ್ರ ಕಪಿಲ್ ದೇವ್ ಅಂತ ಕೂಕೊಂಡು ಬಂದು ಇಂಡಿಯನ್ ಫ್ಲಾಗ್ ನ ಹಾರಿಸ್ತಾನೆ. ಆ ಹುಡುಗನ ನೋಡಿದಾಗ ಎಲ್ಲೋ ಒಂದು ಕಡೆ ಇಂಡಿಯನ್ ಟೀಮ್ ಗೆ ನಮಗೆ ಬೆಂಬಲ ಕೊಡೋಕೆ ಒಬ್ಬ ಹುಡುಗ ಆದ್ರೂ ಇದಾನಲ್ಲ ಅಂತ ಖುಷಿ ಆಗುತ್ತೆ. ಈಗ ಇಂಡಿಯಾ ಇಂದ ಮ್ಯಾಚ್ ನೋಡೋಕೆ ಕಪಿಲ್ ದೇವ್ ಮತ್ತೆ ಬೇರೆ ಪ್ಲೇಯರ್ಸ್ ಹೆಂಡತಿಯರು ಕೂಡ ಇಂಗ್ಲೆಂಡ್ ಗೆ ಬರ್ತಾರೆ. ಕಪಿಲ್ ದೇವ್ ಹೆಂಡತಿ ಹತ್ರ ಇಂಡಿಯಾದಲ್ಲಿ ಏನ್ ನಡೀತಿದೆ ಅಂತ ಕೇಳಿದಾಗ ಎಲ್ಲರೂ 2 ಮ್ಯಾಚ್ ಗೆದ್ದಿದ್ಕೆ ಇಡೀ ಇಂಡಿಯಾದಲ್ಲಿ ಖುಷಿಯಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಕಪಿಲ್ ದೇವ್ಗೆ ಅಷ್ಟೇನು ಖುಷಿ ಆಗಲ್ಲ. ಯಾಕೆ ನಿಮ್ಗೆ ಖುಷಿ ಆಗಿಲ್ವಾ ಅಂತ ಕೇಳಿದ್ರೆ, ನಮ್ಮ ಮೇಲೆ ಜನ ಎಷ್ಟಾದ್ರೂ ಟೀಕೆ ಮಾಡ್ಲಿ, 1 ಮ್ಯಾಚ್ ಗೆಲ್ಲಲ್ಲ, ವೇಸ್ಟ್ ಬಾಡಿಗಳು ಅನ್ಲಿ, ಅದ್ ಯಾವ್ದಕ್ಕೂ ನಾನು ತಲೆ ಕೆಡ್ಸ್ಕೊಳಲ್ಲ, ಪಂದ್ಯದ ಮೂಲಕ ಉತ್ತರ ಕೊಡ್ತೀನಿ. ಆದ್ರೆ ಯಾವಾಗ ಕಪಿಲ್ ನೀನ್ ಈಗ ಮಾಡಿರೋದು ತುಂಬಾ ಆಯ್ತು, ಇಷ್ಟೇ ಸಾಕು ಅಂತಾರ, ಆಗ ನನಗೆ ಕೋಪ ಬರುತ್ತೆ. ನಾನು ಇಲ್ಲಿಗೆ ಬಂದಿರೋದು ಇಷ್ಟ ಮಾಡಿದ್ರೆ ಸಾಕು ಅನ್ಕೊಂಡಲ್ಲ, ಮಾಡಿದ್ರೆ ಇದನ್ನೇ ಮಾಡ್ಬೇಕು ಅನ್ಕೊಂಡು ಅಂತ ಹೇಳ್ತಾರೆ. ಈಗ ಮುಂದಿನ ಮ್ಯಾಚ್ ಜಿಂಬಾಬ್ವೆ ಮೇಲೆ ಡೂ ಆರ್ ಡೈ ಪಂದ್ಯ ಆಗಿರುತ್ತೆ. ಈ ಮ್ಯಾಚ್ ಅಲ್ಲಿ ಹೆಚ್ಚು ರನ್ ಮಾರ್ಜಿನ್ ಇಂದ ಗೆದ್ರೆ ಮಾತ್ರ ಇಂಡಿಯಾ ಟೂರ್ನಮೆಂಟ್ ಅಲ್ಲಿ ಉಳ್ಕೋತಾರೆ. ಈಗ ಮ್ಯಾಚ್ ಶುರುವಾಗುತ್ತೆ. ಜಿಂಬಾಬ್ವೆನ ಈಸಿಯಾಗಿ ತಗೊಂಡು ಕಪಿಲ್ ದೇವ್ ನಾನು ಈಗ ಆರಾಮಾಗಿ ಸ್ನಾನ ಮಾಡಕ್ ಹೋಗ್ತೀನಿ, ನಾನು ಸ್ನಾನ ಮುಗಿಸ್ಕೊಂಡು ನಿಮ್ಮನ್ನ ಫೀಲ್ಡಿಂಗ್ ಮಾಡೋವಾಗ್ಲೇ ನೋಡೋದು ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಾರೆ. ಈ ಮ್ಯಾಚ್ ಅಲ್ಲಿ ಗವಾಸ್ಕರ್ ಕೂಡ ಆಡ್ತಾರೆ. ಆದ್ರೆ ಮ್ಯಾಚ್ ಶುರುವಾಗಿದ್ದೆ ಗವಾಸ್ಕರ್ ಮೊದಲನೇ ಬಾಲ್ಗೆ ಡಕ್ಔಟ್ ಆಗ್ತಾರೆ. ನೆಕ್ಸ್ಟ್ ಬಂದ ಶ್ರೀಕಾಂತ್ ಕೂಡ ಡಕ್ಔಟ್ ಆಗ್ತಾರೆ. ಆಗ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬಲ್ವಿಂದರ್ ಸಿಂಗ್ ಕ್ಯಾಪ್ಟನ್ 2 ವಿಕೆಟ್ ಆಗಿದೆ ಆಚೆ ಬನ್ನಿ ಅಂತ ಕರಿತಿದ್ರೆ ಕಪಿಲ್ ದೇವ್ ತಮಾಷೆ ಮಾಡ್ತಿರ್ಬಹುದು ಅನ್ಕೊಂಡು ಸ್ನಾನ ಮಾಡ್ತಾನೆ ಇರ್ತಾರೆ. ಈಗ ಇಂಡಿಯಾ 6 ರನ್ಗೆ 3 ವಿಕೆಟ್ ಆಗ್ತಾರೆ. ಆಗ ಬಲ್ವಿಂದರ್ ಸಿಂಗ್ ಕ್ಯಾಪ್ಟನ್ 3 ವಿಕೆಟ್ ಆಗಿದೆ ಆಚೆ ಬನ್ನಿ ಅಂತ ಕೂಗಿದ್ರು ಸುಮ್ನೆ ಕಾಗೆ ಹರಿಸ್ಬೇಡ ಹೋಗೋ ಅನ್ಕೊಂಡು ಸ್ನಾನ ಮಾಡ್ತಾನೆ ಇರ್ತಾರೆ. ಈಗಂತೂ 4ನೇ ವಿಕೆಟ್ ಕೂಡ ಹೋಗುತ್ತೆ. ಸರ್ದಾರ್ ಟೆನ್ಷನ್ ಅಲ್ಲಿ ಬಾಗಲ್ ತಡ್ತಿದ್ರೆ ಕಪಿಲ್ ದೇವ್ ಬಾಗಲ್ ತೆಗೆದು ಏನೋ ಬಾಯಿಗೆ ಬಂದಂಗೆ 4 ವಿಕೆಟ್ ಅಂತಿದ್ಯಾ, ಮ್ಯಾಚ್ ಬಗ್ಗೆ ಸೀರಿಯಸ್ನೆಸ್ ಇಲ್ವಾ ಅಂತ ಡ್ರೆಸ್ಸಿಂಗ್ ರೂಮ್ ನೋಡಿದ್ರೆ ಔಟ್ ಆಗಿರೋ 4 ಜನ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇದ್ದಾರೆ. ಸ್ಕೋರ್ 9 ರನ್ಗೆ 4 ವಿಕೆಟ್ ಆಗಿರುತ್ತೆ. ಇಂಡಿಯಾದಲ್ಲಿ ಕಮೆಂಟ್ರಿ ಕೇಳ್ತಿರೋರೆಲ್ಲ ನಮ್ಮ ಇಂಡಿಯಾ ಕತೆ ಮುಗಿತು ಅಂತ ಆಲ್ರೆಡಿ ಫಿಕ್ಸ್ ಆಗ್ಬಿಡ್ತಾರೆ. ಈಗ ಕಪಿಲ್ ದೇವ್ ಕಣಕ್ಕಿಳಿತಾರೆ. ಕಪಿಲ್ ದೇವ್ ಜೊತೆ ಆಡ್ತಿದ್ದ ಯಶ್ಪಾಲ್ ಕೂಡ ಔಟ್ ಆಗ್ತಾರೆ. ಈಗ ಸ್ಕೋರ್ 13 ಓವರ್ಗೆ 17 ರನ್ಗೆ 5 ವಿಕೆಟ್. ಆಲ್ಮೋಸ್ಟ್ ಬ್ಯಾಟಿಂಗ್ ಆರ್ಡರ್ ಕೊಲ್ಯಾಪ್ಸ್. ಕಪಿಲ್ ದೇವ್ಗೆ ಪಾರ್ಟ್ನರ್ಶಿಪ್ ಕೊಡೋಕೆ ರೋಜರ್ ಬಿನ್ನಿ ಬರ್ತಾರೆ. ಆಗ ಕಪಿಲ್ ದೇವ್ ನೀನು ವಿಕೆಟ್ ಮಾತ್ರ ಕೊಡಬೇಡ, ಡಿಫೆನ್ಸ್ ಆಡು ಅಂತ ಹೇಳ್ತಾರೆ. ಈಗ ಕಪಿಲ್ ದೇವ್ ಅಸಲಿ ಆಟ ಶುರು. ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತಾ 76 ರನ್ ಬಂದಿರುತ್ತೆ. 77ಕ್ಕೆ ರೋಜರ್ ಬಿನ್ನಿ ಔಟ್ ಆಗ್ತಾರೆ. ಈಗ ರವಿಶಾಸ್ತ್ರಿ ಬಂದು ಮೊದಲನೇ ಬಾಲ್ಗೆ ಔಟ್. ಈಗ ಸ್ಕೋರ್ 78 ರನ್ಗೆ 7 ವಿಕೆಟ್. ಕಮೆಂಟ್ರಿ ಬಾಕ್ಸ್ ಅಲ್ಲಿ ಇಂಡಿಯಾ ಇವತ್ತು 100 ರನ್ ಮಾರ್ಕ್ ನ ಕೂಡ ಮುಟ್ಟಲ್ಲ ಅಂತ ಹೇಳ್ತಿರ್ತಾರೆ. ಕಪಿಲ್
ಕಪಿಲ್ ದೇವ್ 2 4 ಹೊಡಿತಾರೆ. ಬಲ್ವಿಂದರ್ ಸಿಂಗ್ ಸದ್ಯ 100 ರನ್ ಆದ್ರೂ ಮುಟ್ಲಿ ಮುಖ ತೋರಿಸ್ಕೊಂಡು ಓಡಾಡಬಹುದು ಅಂತ ಹೇಳ್ತಿರ್ತಾರೆ. ಕಪಿಲ್ ದೇವ್ ಈಗ ಹೊಡೆಯೋ 6 ಸ್ಟ್ರೈಟ್ ಡ್ರೆಸ್ಸಿಂಗ್ ಟೇಬಲ್ ಗ್ಲಾಸ್ ಹೊಡೆದು ಹಾಕುತ್ತೆ. ಈಗ ಎಲ್ಲರಲ್ಲೂ ಸ್ವಲ್ಪ ಹೋಪ್ ಬರೋಕೆ ಶುರುವಾಗುತ್ತೆ. ಈಗ ಲಂಚ್ ಬ್ರೇಕ್. ಸ್ಕೋರ್ 36 ಓವರ್ಗೆ 124 ರನ್ಗೆ 7 ವಿಕೆಟ್. ಇಲ್ಲಿ ಬಲ್ವಿಂದರ್ ಸಿಂಗ್ ಕ್ಯಾಪ್ಟನ್ ಅಟ್ಲೀಸ್ಟ್ 150 ರನ್ ಬಂದ್ಬಿಟ್ರೆ ಮರ್ಯಾದೆಯಿಂದ ವಾಪಸ್ ಹೋಗ್ಬೋದು ಅಂತಾರೆ. ಆಗ ಕಪಿಲ್ ದೇವ್ ನಾವ್ ಎಲ್ಲೂ ಹೋಗಲ್ಲ ಸರ್ದಾರ್, ಆಗಿದ್ದಾಗ್ಲಿ ಇನ್ನು 24 ಓವರ್ಸ್ ಬಾಕಿ ಇದೆ, ಕೊನೆವರೆಗೂ ಹೋರಾಡೋಣ ಅಂತ ಹೇಳಿ ಯಶ್ ನನಗೆ ಮುಂಗೂಸ್ ಬ್ಯಾಟ್ ಕೊಡು ಅಂತ ಕೇಳ್ತಾರೆ. ಮುಂಗೂಸ್ ಬ್ಯಾಟ್ ಅಂದ್ರೆ ಕಪಿಲ್ ದೇವ್ಗೆ ಸ್ಪೆಷಲ್ ಬ್ಯಾಟ್. ಆ ಟೈಮ್ ಅಲ್ಲಿ ಇದನ್ನ ಮುಂಗೂಸಿ ಬ್ಯಾಟ್ ಅಂತಾನೆ ಟ್ರೆಂಡ್ ಆಗಿತ್ತು. ಈಗ ಮುಂಗೂಸ್ ಬ್ಯಾಟ್ ಹಿಡಿದು ಕಣಕ್ಕೆ ಹಿಡಿದದ್ದೇ ಕಪಿಲ್ ದೇವ್ ಮುಗ್ಗ ಚಚ್ತಿರ್ತಾರೆ. ಬೌಲರ್ಸ್ ಕಂತೂ ಫ್ರಸ್ಟ್ರೇಟ್ ಆಗ್ಬಿಡುತ್ತೆ. ಈ ರೀತಿ ಮೊಮೆಂಟಮ್ ಬಿಲ್ಡ್ ಆಗ್ಬೇಕಾದ್ರೆ ಪಾರ್ಟ್ನರ್ಶಿಪ್ ಕೊಡ್ತಿದ್ದ ಮದನ್ ಲಾಲ್ ಔಟ್ ಆಗ್ಬಿಡ್ತಾರೆ. ಈಗ 8 ವಿಕೆಟ್ ಕಳ್ಕೊಂಡಿರೋ ಇಂಡಿಯಾಗೆ ಇರೋ ಆಧಾರ ಕಪಿಲ್ ದೇವ್ ಮಾತ್ರ. ಈಗಲೂ ಕಪಿಲ್ ದೇವ್ ಅಟ್ಯಾಕಿಂಗ್ ಆಟ ಸ್ಲೋ ಆಗಲ್ಲ. 6 ಹೊಡೆದ್ರೆ ಸ್ಟ್ರೈಟ್ ಕಮೆಂಟ್ರಿ ಬಾಕ್ಸ್ ಗೆ ಹೋಗಿ ಬೀಳುತ್ತೆ. ಬಲ್ವಿಂದರ್ ಸಿಂಗ್ ಅಂತೂ 175 ರನ್ ಬಂದ್ರೆ ಸಾಕು ನಮ್ಗೆ ಚಾನ್ಸ್ ಇರುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಕಪಿಲ್ ದೇವ್ ಒಬ್ರೆ 171 ಸ್ಕೋರ್ ಆಗೋವರೆಗೂ ಹೊಡಿತಾರೆ. ಇನ್ನೊಂದು ರನ್ ಹೊಡೆದ್ರೆ ಒನ್ ಡೇ ಮ್ಯಾಚ್ ಅಲ್ಲಿ ಗ್ಲೆನ್ ಟರ್ನರ್ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಕಮೆಂಟ್ರಿಲಿ ಕಪಿಲ್ ದೇವ್ ಈಗ ಒಂದು ಐತಿಹಾಸಿಕ ರೆಕಾರ್ಡ್ ನ ಮುರಿಯುವ ಹಂತದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಕಪಿಲ್ ದೇವ್ಗೆ ತನ್ನ ಇಂಡಿವಿಜುವಲ್ ಸ್ಕೋರ್ ಎಷ್ಟು ಅನ್ನೋದೇ ಗೊತ್ತಿರಲ್ಲ. ಬ್ಯಾಟಿಂಗ್ ಅಲ್ಲಿ ಮುಳುಗೋಗಿರ್ತಾರೆ. ಯಾವಾಗ 171 ರನ್ ಅಲ್ಲಿ ಇದ್ದಾಗ ಒಂದು ಸಿಂಗಲ್ ಬರುತ್ತೋ ಜನ ಜೋರಾಗಿ ಚಪ್ಪಾಳೆ ಹೊಡೆದು ಕೂಗೋಕೆ ಶುರು ಮಾಡ್ತಾರೆ. ಆಗ ಕಪಿಲ್ ದೇವ್ಗೆ ಕನ್ಫ್ಯೂಸ್ ಆಗುತ್ತೆ. ಇದೇನಿದು ಎಷ್ಟು 6 4 ಹೊಡೆದೆ, ಅದಕ್ಕಿಂತ ಜಾಸ್ತಿ ಚಪ್ಪಾಳೆ ಸಿಂಗಲ್ ರನ್ ಗೆ ಬರ್ತಿದ್ಯಲ್ಲ ಅಂತ. ಆಗ ಅಂಪೈರ್ ನ ಕೇಳ್ತಾರೆ. ಅಂಪೈರ್ ಕಂಗ್ರಾಚುಲೇಟ್ ಮಾಡಿ ನೀವು ವರ್ಲ್ಡ್ ರೆಕಾರ್ಡ್ ಅನ್ನ ಮುರಿದು ಬಿಟ್ರಿ ಅಂತ ಹೇಳ್ತಾರೆ. 100 ರನ್ ಮಾರ್ಕ್ ನ ಮುಟ್ಟೋಕಾಗಲ್ಲ ಅನ್ನೋ ಸ್ಟೇಜ್ ಅಲ್ಲಿ ಇದ್ದ ಮ್ಯಾಚ್ ಅನ್ನ ಕಪಿಲ್ ದೇವ್ ಸಿಂಗಲ್ ಹ್ಯಾಂಡೆಡ್ಲಿ 266 ರನ್ ವರೆಗೂ ಮುಟ್ಟಿಸ್ತಾರೆ. ಕಪಿಲ್ ದೇವ್ ಒಟ್ಟು 175 ರನ್ ಹೊಡೆದು ನಾಟ್ ಔಟ್ ಆಗಿ ಉಳಿಯೋದ್ರ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ. ಜಿಂಬಾಬ್ವೆ ಏನೇ ಪ್ರಯತ್ನ ಪಟ್ಟರು ಇಂಡಿಯಾ 36 ರನ್ ಅಂತರದಿಂದ ಗೆಲ್ಲೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಇಂಡಿಯಾ ಆಡಿಯನ್ಸ್ ಅಂತೂ ಈ ಮ್ಯಾಚ್ ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಈಗ ಪ್ರಾಕ್ಟೀಸ್ ನೆಟ್ ಅಲ್ಲಿ ಕಪಿಲ್ ದೇವ್ ರೋಜರ್ ಬಿನ್ನಿಗೆ ನೀನ್ ಯಾವಾಗ ನಿನ್ನ ಪೊಟೆನ್ಶಿಯಲ್ ನ ಅರ್ಥ ಮಾಡ್ಕೊಂಡು ಆಡ್ತೀಯೋ ಗೊತ್ತಾಗ್ತಿಲ್ಲ, ಗೇಮ್ ನ ಇನ್ನೂ ಸೀರಿಯಸ್ ಆಗಿ ತಗೋಬೇಕು ಅಂತೆಲ್ಲ ಸ್ವಲ್ಪ ರೂಡ್ ಆಗಿ ಮಾತಾಡ್ಬಿಡ್ತಾರೆ. ರೋಜರ್ ಬಿನ್ನಿಗೆ ಇದು ಹರ್ಟ್ ಆಗುತ್ತೆ. ಮಾರನೇ ದಿವಸ ಒಂದು ಟೀಮ್ ಪಾರ್ಟಿಲಿ ಎಂಜಾಯ್ ಮಾಡ್ತಿರುವಾಗ ಫಾರಿನ್ ಸ್ಪೋರ್ಟ್ಸ್ ರಿಪೋರ್ಟರ್ ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾ ಅಂತ ದೈತ್ಯ ಟೀಮ್ ಗಳು ಆಡೋ ಟೂರ್ನಮೆಂಟ್ ಅಲ್ಲಿ ನೀವು ಒಂದು ಮ್ಯಾಚ್ ಗೆಲ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ಆದ್ರೆ ಸೆಮಿಫೈನಲ್ ಹಂತದವರೆಗೂ ಬಂದ್ಬಿಟ್ರಿ, ಈಗ ನೀವು ಇಂಡಿಯಾಗೆ ಹೆಮ್ಮೆಯಿಂದ ವಾಪಸ್ ಹೋಗ್ಬೋದು ಅಲ್ವಾ ಅಂತಾನೆ. ಆಗ ಮಧ್ಯ ಬಂದ ಶ್ರೀಕಾಂತ್ ನಗನಗ್ತಾ ತನ್ನ ಪತ್ನಿನ ಪರಿಚಯ ಮಾಡಿಕೊಟ್ಟು, ನೋಡಿ ಫ್ರೀ, ನಾನು ಮದುವೆಯಾದ ಒಂದು ವಾರದಲ್ಲಿ ನಮ್ಮ ಟೀಮ್ 1983 ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಆಗಿದೆ ಅಂತ ನನಗೆ ಕಾಲ್ ಬಂತು. ನಮ್ಗೆ ಅದೇ ದೊಡ್ಡ ವಿಷಯ ಆಗಿತ್ತು. ಸೊ ನಮ್ಮ ಟೀಮ್ ಅಲ್ಲಿ ಇದ್ದ ಕಪಲ್ಸ್ ಬಾಂಬೆ ಟು ನ್ಯೂಯಾರ್ಕ್ ಟಿಕೆಟ್ಸ್ ಬುಕ್ ಮಾಡಿದ್ವಿ. ನ್ಯೂಯಾರ್ಕ್ ಗೆ ಹನಿಮೂನ್ ಗೆ ಅಂತ ನಾವು ಮ್ಯಾರಿಡ್ ಕಪಲ್ಸ್ ಪ್ಲಾನ್ ಮಾಡ್ಕೊಂಡು ಆನ್ ದಿ ವೇ ಲಂಡನ್ ನಲ್ಲಿ ವರ್ಲ್ಡ್ ಕಪ್ ಆಡ್ಕೊಂಡು ನ್ಯೂ ಇಯರ್ ಗೆ ಹೋಗಿ ಹನಿಮೂನ್ ಮುಗಿಸ್ಕೊಂಡು ಇಂಡಿಯಾಗೆ ಬರೋ ಪ್ಲಾನ್ ಇತ್ತು. ನೀವು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಾವು ವರ್ಲ್ಡ್ ಕಪ್ ಅಲ್ಲಿ ಒಂದು ಮ್ಯಾಚ್ ಇಲ್ಲಿವರೆಗೂ ಗೆದ್ದಿರಲಿಲ್ಲ. 1983ಕ್ಕೂ ಮೊದಲು ನಾವು ಸೋಲ್ಸಿರೋದೇ ಒಂದು ಟೀಮು, ಅದು ಈಸ್ಟ್ ಆಫ್ರಿಕಾ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲ ಗೊತ್ತು ಈಸ್ಟ್ ಆಫ್ರಿಕಾ ಅಂತ ಒಂದು ಕಂಟ್ರಿನೇ ಇಲ್ಲ ಅಂತ. ಸ್ವಲ್ಪ ಜನ ಗುಜರಾತೀಸ್ ಪಟೇಲ್ಸ್ ಅವ್ರವ್ರೆ ಅಣ್ತಮ್ದಿರೆಲ್ಲ ಸೇರ್ಕೊಂಡು ಬಂದ್ರು ನಮ್ದು ಒಂದು ಟೀಮ್ ಮಾಡ್ಬಿಡೋಣ ಅಂತ ಮಾಡ್ಕೊಂಡು ಬಂದಿರೋ ಟೀಮ್ ತರ ಇತ್ತು ಅದು. 1983ರವರೆಗೂ ನಮ್ಮ ಸಾಧನೆ ಅಷ್ಟೇ. 1983ಕ್ಕೆ ವರ್ಲ್ಡ್ ಕಪ್ ಆಡೋಕೆ ಬಂದಾಗ ಇದ್ದಕ್ಕಿದ್ದಂಗೆ ನಮ್ಮ ಕ್ಯಾಪ್ಟನ್ ಹೇಳ್ತಾರೆ ನಾವು ವೆಸ್ಟ್ ಇಂಡೀಸ್ ನ ಸೋಲ್ಸ್ ಬಿಡೋಣ ಅಂತ. ಅವೆಲ್ಲ ನಮ್ಮ ಕ್ಯಾಪ್ಟನ್ ಗೆ ಏನಾದ್ರು ಹುಚ್ಚಿಡ್ದಿದ್ಯಾ ಅಂತ ಅನ್ಕೊಳ್ತಿದ್ವಿ. ವೆಸ್ಟ್ ಇಂಡೀಸ್ ಎಂತ ಟೀಮ್ ಅದು. ಓಪನಿಂಗ್ ಗಾರ್ಡ್ನರ್, ಗ್ರೀನ್, ವಿ ರಿಚರ್ಡ್, ಕ್ಲೈವ್ ಲಾಯ್ಡ್ಸ್, ಇನ್ನು 4 ಜನ ಫಾಸ್ಟ್ ಬೌಲರ್ಸ್ ಹೆಸರುಗಳನ್ನ ಜೀವನ ಪೂರ್ತಿ ನೆನೆಸ್ಕೊಳ್ಳೋಕೆ ಭಯ ಆಗುತ್ತೆ. ಹಿಂಗಿರುವಾಗ ನಮ್ಮ ಹುಚ್ಚು ಕ್ಯಾಪ್ಟನ್ ನಾವು ವೆಸ್ಟ್ ಇಂಡೀಸ್ ಮೇಲೆ ಗೆಲ್ತೀವಿ ಅಂತಾರೆ. ನಾವಂತೂ ಇವ್ರಿಗೆ ಪಕ್ಕ ಹುಚ್ಚಿಡಿದೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ ಅಂತ ನಕ್ಬಿಟ್ಟು ಆಮೇಲೆ ಎಮೋಷನಲ್ ಆಗಿ, ಆದ್ರೆ ಅವರು ಸೀರಿಯಸ್ ಆಗಿದ್ರು. ಅವತ್ತು ನಾವು ಶ್ರೇಷ್ಠ ಕ್ರಿಕೆಟ್ ಟೀಮ್ ಆದ ವೆಸ್ಟ್ ಇಂಡೀಸ್ ನ ಗೆದ್ವಿ. ಆಗಲೂ ಅವರ ಮುಖದಲ್ಲಿ ಅಂತ ಸಂಭ್ರಮ ಏನು ಕಾಣಿಸ್ಲಿಲ್ಲ. ಈ ಮನುಷ್ಯನಿಗೆ ವರ್ಲ್ಡ್ ಕಪ್ ನ ಕೈಯಲ್ಲಿ ಹಿಡ್ಕೊಂಡಾಗ ಮಾತ್ರ ಖುಷಿ ಆಗುತ್ತೆ ಅಂತ ಅವಾಗ ಗೊತ್ತಾಯ್ತು. ಕಪಿಲ್ ದೇವ್ ಯಾವಾಗ್ಲೂ ಟೇಸ್ಟ್ ದ ಸಕ್ಸಸ್ ಒನ್ಸ್ ಟಂಗ್ ವಾಂಟ್ಸ್ ಮೋರ್ ಅಂತ ಹೇಳ್ತಿದ್ರು. ಆದ್ರ ಅರ್ಥ ನಮಗೆ ವೆಸ್ಟ್ ಇಂಡೀಸ್ ನ ಸೋಲ್ಸದ ಮೇಲೆ ಗೊತ್ತಾಯ್ತು. ಇವಾಗ ಏನಿದ್ರು ನಮ್ಮ ಗುರಿ ವರ್ಲ್ಡ್ ಕಪ್ ನ ಗೆಲ್ಲೋದ್ರ ಕಡೆ ಅಂತ ಹೇಳಿ ಇಡೀ ಟೀಮ್ ಜೈಕರ ಹಾಕ್ತಾರೆ. ಅದೇ ಹುಮ್ಮಸ್ಸು ಉತ್ಸಾಹದಲ್ಲಿ ಆಸ್ಟ್ರೇಲಿಯಾ ಮೇಲೆ ಭರ್ಜರಿಗೆ ಗೆದ್ದು ಸೆಮಿಫೈನಲ್ಸ್ ಗೆ ಎಂಟ್ರಿ ಆಗ್ತಾರೆ. ಈ ಮ್ಯಾಚ್ ಅಲ್ಲಿ ರೋಜರ್ ಬಿನ್ನಿ ಅತಿ ಹೆಚ್ಚು ವಿಕೆಟ್ ಗಳನ್ನ ತಗೊಂಡು ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ. ರೋಜರ್ ಬಿನ್ನಿ ಇದಕ್ಕೆಲ್ಲ ಪ್ರೇರಣೆ ನಮ್ಮ ಕ್ಯಾಪ್ಟನ್ ಕಪಿಲ್ ದೇವ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇಂಡಿಯಾ ವರ್ಲ್ಡ್ ಕಪ್ ಸೆಮಿಫೈನಲ್ ಗೆ ಎಂಟ್ರಿ ಆಗಿದ್ದೆ ಇಂಡಿಯಾದಲ್ಲಿ ಸೆನ್ಸೇಷನ್ ನ್ಯೂಸ್ ಆಗುತ್ತೆ. ಅದೇ ಟೈಮ್ ಅಲ್ಲಿ ನವಾಪುರ್ ಅಲ್ಲಿ ಕೋಮು ಗಲಭೆ ಜಾಸ್ತಿ ಆಗಿರುತ್ತೆ. ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿಗೆ ದೊಡ್ಡ ತಲೆನೋವಾಗಿರುತ್ತೆ. ಆಗ ತಮ್ಮ ನಾಯಕರುಗಳನ್ನೆಲ್ಲ ಕರೆದು ಕ್ರೀಡೆ ಅನ್ನೋದು ಧರ್ಮದ ಕಟ್ಟುಪಾಡುಗಳನ್ನ ಮೀರಿದ್ದು, ಜನರಲ್ಲ ವರ್ಲ್ಡ್ ಕಪ್ ಅಲ್ಲಿ ಒಂದು ಮ್ಯಾಚ್ ಗೆಲ್ಲದೆ ಇದ್ದ ಟೀಮ್ ಇಂಡಿಯಾ ಸೆಮಿಫೈನಲ್ ಗೆ ಎಂಟ್ರಿ ಆಗ್ತಿದೆ ಅನ್ನೋ ಖುಷಿಯಲ್ಲಿದ್ದಾರೆ. ಈ ವರ್ಲ್ಡ್ ಕಪ್ ಟೂರ್ನಮೆಂಟ್ ನ ಹಬ್ಬದ ತರ ಆಚರಿಸಲಿ. ಇಡೀ ದೇಶ ಈ ಮ್ಯಾಚ್ ನ ಟಿವಿಲಿ ನೋಡಬೇಕು. ಪ್ರತಿಯೊಬ್ಬರು ಮನಸ್ಸಲ್ಲೂ ಇಂಡಿಯಾ ಸೆಮಿಫೈನಲ್ಸ್ ಗೆಲ್ಲುತ್ತಾ ಇಲ್ವಾ ಅನ್ನೋ ಕುತೂಹಲ ಓಡ್ತಾ ಇರಬೇಕು. ಅದರಲ್ಲೂ ನವಾಪುರ್ ಪ್ರತಿ ಮನೇಲೂ ವರ್ಲ್ಡ್ ಕಪ್ ಮ್ಯಾಚ್ ಲೈವ್ ಹೋಗ್ಬೇಕು. ಆ ರೀತಿ ವ್ಯವಸ್ಥೆ ಮಾಡಿ ಅಂತ ನಮ್ಮ ಪಕ್ಷದ ನಾಯಕರಿಗೆ ಸೂಚನೆ ಕೊಡ್ತಾರೆ. ಇಂಡಿಯಾದಲ್ಲಿ ದೊಡ್ಡ ಲೆವೆಲ್ ಗೆ ಕ್ರೇಜ್ ಶುರುವಾಗುತ್ತೆ. ಯಾವ ಲೆವೆಲ್ ಗೆ ಅಂದ್ರೆ ಆಂಟಿನಾ ಹಾಳಾಗಿದ್ರು ಮ್ಯಾಚ್ ಗೋಸ್ಕರ ಸರಿ ಮಾಡ್ಕೋತಾರೆ. ಇಂಗ್ಲೆಂಡ್ ಅಲ್ಲಿ ಕೆಲಸ ಮಾಡೋ ಇಂಡಿಯನ್ ಕಾರ್ಮಿಕರು ಸ್ಟೇಡಿಯಂ ಗೆ ಹೋಗೋದಕ್ಕೆ
ನಮ್ಮ ತಾತ ತೀರ್ ಹೋಗಿದ್ದಾರೆ, ಅಜ್ಜಿ ತೀರ್ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿ ರಜಾ ಹಾಕೋತಾರೆ. ಇಡೀ ದೇಶ ಸಂಭ್ರಮಿಸ್ತಿದ್ರೆ ಪಾಪ ಇಲ್ಲಿ ಇದೇ ಟೈಮ್ಗೆ ಬಲ್ವಿಂದರ್ ಸಿಂಗ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ. ಹುಡುಗಿ ಅಣ್ಣ ಒಬ್ಬ ಕ್ರಿಕೆಟರ್ ಗೆ ಲೈವ್ ಸೆಟ್ಲ್ ಆಗಿರಲ್ಲ, ಹೇಗೆ ನಂಬ್ಕೊಂಡು ಹೆಣ್ಣು ಕೊಡೋದು ಅಂತ ಕಾರಣ ಕೊಟ್ಟಿರ್ತಾನೆ. ಫಾರಿನ್ ರಿಪೋರ್ಟರ್ ಈಗಲೂ ಕೂಡ ಇಂಡಿಯನ್ ಲಕ್ ಅಲ್ಲಿ ಸೆಮಿಫೈನಲ್ ಗೆ ಎಂಟ್ರಿ ಆಗಿದೆ ಅಂತ ಆರ್ಟಿಕಲ್ ಬರ್ದಿರ್ತಾನೆ. ಅದನ್ನ ನೋಡಿ ಟೀಮ್ ಅಲ್ಲಿ ಎಲ್ಲರಿಗೂ ಕೋಪ ಬಂದು ಕಪಿಲ್ ದೇವ್ ಹತ್ರ ಬಂದು, ಕ್ಯಾಪ್ಟನ್ ಇದು ತುಂಬಾ ಅತಿ ಆಯ್ತು, ನೀವು ಅವನಿಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಉತ್ತರ ಕೊಡ್ಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಆಗ ನಗ್ತಾನೆ ಕ್ಯಾಪ್ಟನ್ ಕಪಿಲ್ ದೇವ್, ಈ ಆರ್ಟಿಕಲ್ ಗೆ ನನ್ನ ಪ್ರಕಾರ ಯಾವ ವ್ಯಾಲ್ಯೂನು ಇಲ್ಲ, ಅದಕ್ಕೆ ಅದನ್ನ ಹರಿದು ನನ್ನ ಶೂ ಒರ್ಸ್ಕೊಡ್ತಾ ಇದೀನಿ ಅಂತಾರೆ. ಆಗ ಮದನ್ ಲಾಲ್, ನನಗ್ ಬರ್ತಿರೋ ಕೋಪಕ್ಕೆ ಆ ರಿಪೋರ್ಟರ್ ಮುಖ ಹೊಡೆದಾಕ್ಬೇಕು ಅನಿಸ್ತಿದೆ, ನಿಮ್ಗೆ ಕೋಪನೇ ಬರಲ್ವಾ ಅಂತಾರೆ. ಅದಕ್ಕೆ ಕ್ಯಾಪ್ಟನ್ 1975ರಲ್ಲಿ ಟೋನಿ ಗ್ರೆಗ್ ಇಂಗ್ಲೆಂಡ್ ಕ್ಯಾಪ್ಟನ್ ಆಗಿದ್ದಾಗ ವೆಸ್ಟ್ ಇಂಡೀಸ್ ಬಗ್ಗೆ ಏನ್ ಹೇಳಿದ್ದ ನೆನಪಿದ್ಯಾ, ನಾವು ವೆಸ್ಟ್ ಇಂಡೀಸ್ ಅವರ ಮುಖಾನ ಮಣ್ಣಿಗೆ ಹಾಕಿ ಉಜ್ಬಿಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದ. ಆದ್ರೆ ವೆಸ್ಟ್ ಇಂಡೀಸ್ ಅವರು ಅದಕ್ಕೆ ಯಾವುದೇ ರಿಯಾಕ್ಷನ್ ಕೊಡ್ಲಿಲ್ಲ. ಸ್ಟ್ರೈಟ್ ಆಗಿ ವರ್ಲ್ಡ್ ಕಪ್ 2 ಸಲ ಗೆದ್ದು ಮ್ಯಾಚ್ ಮೂಲಕನೇ ಉತ್ತರ ಕೊಟ್ರು. ನಾವು ನಮ್ಮ ಆಟದ ಮೂಲಕನೇ ಉತ್ತರ ಕೊಡೋಣ ಅಂತ ಎಲ್ಲರಲ್ಲೂ ಆತ್ಮಸ್ಥೈರ್ಯ ತುಂಬುತ್ತಾರೆ. ಮಾರದಿನ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಮಧ್ಯ ಸೆಮಿಫೈನಲ್ ಮ್ಯಾಚ್ ಶುರುವಾಗುತ್ತೆ. ಇಂಗ್ಲೆಂಡ್ ಒಳ್ಳೆ ಓಪನಿಂಗ್ ಬರುತ್ತೆ. ಆಗ ಬಲ್ವಿಂದರ್ ಸಿಂಗ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ ಅಂತ ಅಪ್ಸೆಟ್ ಆಗಿರ್ತಾರೆ. ಅದಕ್ಕೆ ಬೌಲಿಂಗ್ ಚೇಂಜ್ ಮಾಡಿ ಅಂತ ಯಶ್ಪಾಲ್ ಸಲಹೆ ಕೊಡ್ತಾರೆ. ಓಪನಿಂಗ್ ಏನೇ ಬಂದ್ರು ಇಂಗ್ಲೆಂಡ್ 160ಕ್ಕೆ 6 ವಿಕೆಟ್ ಕಳ್ಕೊಂಡು ಟ್ರಬಲ್ ಅಲ್ಲಿ ಇರ್ತಾರೆ. ಕೀರ್ತಿ ಆಜಾದ್ ಮತ್ತೆ ಕಪಿಲ್ ದೇವ್ ಬೌಲಿಂಗ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಂಗ್ಲೆಂಡ್ 213ಕ್ಕೆ ಆಲ್ ಔಟ್ ಆಗ್ತಾರೆ. ಇನ್ನು ಫ್ಯಾನ್ಸ್ ಕ್ರೇಜ್ ಯಾವ ಲೆವೆಲ್ ಗೆ ಇರುತ್ತೆ ಅಂದ್ರೆ, ಕೋಮು ಗಲಭೆ ಕಾರಣ ಕರ್ಫ್ಯೂ ನಡೀತಿದ್ರು, ಪೊಲೀಸ್ ಪೇದೆಗಳು ಟಿವಿ ಇರೋರ್ ಮನೆಗೆ ಹೋಗಿ ಕೋರ್ ಕೇಳ್ತಿರ್ತಾರೆ. ಯಶ್ಪಾಲ್ ಮತ್ತೆ ಅಮರ್ನಾಥ್ ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಒಳ್ಳೆ ರನ್ ಬರುತ್ತೆ. ಸೆಮಿಫೈನಲ್ ಅಂತ ಒತ್ತಡ ಇರೋ ಮ್ಯಾಚ್ ನೇ ಇಂಡಿಯಾದವರು ನೀರ್ ಕುಡಿದ ಹಾಗೆ ಗೆದ್ಕೋತಾರೆ. ಇಂಡಿಯಾ ಫೈನಲ್ ಗೆ ಹೋಗಿದ್ದೆ ನವಾಬ್ಪುರ್ ಅಲ್ಲಿದ್ದ ಹಿಂದೂ ಮುಸ್ಲಿಂ ಗಲಾಟೆ ಮಾಯ ಆಗಿ ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಕೆ ಶುರು ಮಾಡ್ತಾರೆ. ಸ್ಟೇಡಿಯಂ ಆಚೆ ಇಂಡಿಯನ್ಸ್ ಇಂಗ್ಲೆಂಡ್ ಅವರಿಗೆ ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾ ಸರಿಯಾಗಿ ಉರಿಸ್ತಾರೆ. ಆಗ 2 ಗುಂಪುಗಳ ನಡುವೆ ಗಲಾಟೆ ಆಗುತ್ತೆ. ಇಡೀ ಇಂಡಿಯಾದಲ್ಲಂತೂ ಇಂಡಿಯಾ ಫೈನಲ್ ಗೆ ಹೋಗಿದ್ದೆ ಒಂದು ದೊಡ್ಡ ಸೆನ್ಸೇಷನಲ್ ಮ್ಯಾಟರ್. ಕೆಲವು ಕಾಲೇಜು ಹಾಸ್ಟೆಲ್ ಗಳಲ್ಲಿ ವರ್ಲ್ಡ್ ಕಪ್ ಮ್ಯಾಚ್ ನೋಡೋಕೆ ಟಿವಿಗೋಸ್ಕರ ಫಂಡ್ ರೈಸಿಂಗ್ ಕೆಲಸನೂ ಮಾಡ್ತಾರೆ. ಈ ಕಡೆ ಮಾನ್ಸಿಂಗ್ ಅವ್ರಿಗೆ ಯಾರು ಟೀಮ್ ಇಂಡಿಯಾ ಅಪ್ಪಿ ತಪ್ಪಿ ಫೈನಲ್ ಗೆ ಹೋದ್ರೆ ನಾನೇ ಟಿಕೆಟ್ ಇಶ್ಯೂ ಮಾಡ್ತೀನಿ ಅಂತ ಅವಮಾನ ಮಾಡಿದ್ರೋ ಅವ್ರ ಹತ್ರನೇ ಹೋಗಿ ಮಾನ್ಸಿಂಗ್ ಲಾರ್ಡ್ ಸ್ಟೇಡಿಯಂ ಗೆ ಪಾಸ್ ಇಸ್ಕೊಂಡ್ ಬರ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈಗಲೂ ಏನೇ ಪ್ರಶ್ನೆ ಕೇಳಿದ್ರು ಕಪಿಲ್ ದೇವ್ ಹೇಳೋದು ಒಂದೇ ಮಾತು, ವಿ ಆರ್ ಹಿಯರ್ ಟು ವಿನ್ ಅಂತ. ಫೈನಲ್ ಮ್ಯಾಚ್ ನಾಳೆ ಅನ್ಬೇಕಾದ್ರೆ ಹಿಂದಿನ ರಾತ್ರಿ ಕಪಿಲ್ ದೇವ್ ಕಿಟಕಿಯಿಂದ ಸ್ಟೇಡಿಯಂ ನೇ ನೋಡ್ತಾ ಇರ್ತಾರೆ. ಆಗ ಅವ್ರ ಹೆಂಡತಿ ಬಂದು, ಯಾಕೆ ನರ್ವಸ್ ಆಗಿರೋ ರೀತಿ ಕಾಣಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಕಪಿಲ್ ದೇವ್, ಹೌದು ಭಯ ಆಗ್ತಿದೆ ಅಂತಾರೆ. ಆಗ ಅವರ ಹೆಂಡತಿ, ಭಯ ಯಾಕೆ, ಇಂಡಿಯಾ ಒಂದು ಟೂರ್ನಮೆಂಟ್ ಮ್ಯಾಚ್ ಅನ್ನು ಗೆಲ್ಲಲ್ಲ ಅಂತ ಇರ್ಬೇಕಾದ್ರೆ ನೀವು ಫೈನಲ್ ವರ್ಗೂ ತಂದಿದ್ದೀರಾ. ಈ ಕಪಿಲ್ ದೇವ್ ಒಳಗಡೆ ಒಬ್ಬ ಮಗು ಇದ್ದಾನೆ. ಆ ಮಗುಗೆ ಗೆಲುವು ಸೋಲು ಅನ್ನೋದಕ್ಕಿಂತ ಕ್ರಿಕೆಟ್ ಆಡೋದು ಅಂದ್ರೇನೆ ಪಂಚಪ್ರಾಣ. ನೀವು ಆ ಮಗುಗೋಸ್ಕರ ಆಡಿದ್ರೆ ಸಾಕು ಅಂತ ಧೈರ್ಯ ಹೇಳ್ತಾರೆ. ಫೈನಲ್ ಮ್ಯಾಚ್ ದಿನ ಸ್ಟೇಡಿಯಂ ಹೊರಗಡೆ ಜನಗಳಿಗೆ ಟಿಕೆಟ್ ಸಿಗದೆ ಹಂಪರಿತಿರ್ತಾರೆ. ಮ್ಯಾಚ್ ಶುರುವಾಗುತ್ತೆ. ವೆಸ್ಟ್ ಇಂಡೀಸ್ ಟಾಸ್ ಗೆದ್ದು ಫೀಲ್ಡಿಂಗ್ ತಗೋತಾರೆ. ವೆಸ್ಟ್ ಇಂಡೀಸ್ ಈ ಗ್ರೌಂಡ್ ಅಲ್ಲಿ ಒಂದು ಮ್ಯಾಚ್ ನು ಸೋತಿಲ್ಲ ಅಂತ ರೆಕಾರ್ಡ್ ಬೇರೆ ಇದೆ. ಇಂಡಿಯಾ ಓಪನರ್ಸ್ ಆಗಿ ಸುನಿಲ್ ಗವಾಸ್ಕರ್ ಮತ್ತೆ ಶ್ರೀಕಾಂತ್ ಕಣಕ್ಕಿಳಿತಾರೆ. 1983ರಲ್ಲಿ ಈ ಫೈನಲ್ ಮ್ಯಾಚ್ ನಡಿಬೇಕಾದ್ರೆ ಇಂಡಿಯಾದ ಗಾಡ್ ಆಫ್ ಕ್ರಿಕೆಟ್ ಅಂತ ಕರ್ಸ್ಕೊಳ್ಳೋ ಸಚಿನ್ ತೆಂಡೂಲ್ಕರ್ ಚಿಕ್ಕ ಹುಡುಗ. ಮೊದಲನೇ 5 ಓವರ್ ಇಂಡಿಯಾಗೆ ರನ್ನೇ ಬರಲ್ಲ. 5 ಓವರ್ಗೆ 2 ರನ್ ಇದ್ದಾಗ ಗವಾಸ್ಕರ್ ಔಟ್ ಆಗ್ಬಿಡ್ತಾರೆ. ವೆಸ್ಟ್ ಇಂಡೀಸ್ ಬೌಲಿಂಗ್ ತುಂಬಾ ಟೈಟ್ ಆಗಿರುತ್ತೆ. ಶ್ರೀಕಾಂತ್ ವಿಕೆಟ್ ಕೊಡಬಾರ್ದು ಅಂತ ಡಿಫೆನ್ಸ್ ಆಡ್ತಿರ್ತಾರೆ. ಆಗ ಅಮರ್ನಾಥ್ ಹತ್ರ ಬಂದು, ನನಗೆ ಗವಾಸ್ಕರ್ ತರ ಟೆಕ್ನಿಕಲ್ ಆಗೆಲ್ಲ ಡಿಫೆನ್ಸ್ ಆಡೋಕ್ ಬರಲ್ಲ, ಏನಿದ್ರು ಹೆಂಗ್ ಬೇಕ್ ಹಂಗೆ ಹೊಡೆಯೋದು ಅಂತ ಹೇಳ್ತಾರೆ. ಆಗ ಅಮರ್ನಾಥ್ ಕೂಡ ಹಾಗಿದ್ರೆ ಹೊಡೆಯೋಕೆ ಶುರು ಮಾಡೋ ಅಂದ್ಬಿಡ್ತಾರೆ. ಈಗ ಶ್ರೀಕಾಂತ್ ಹೊಡಿ ಆಟ ಶುರುವಾಗುತ್ತೆ. ಶ್ರೀಕಾಂತ್ ಆಡೋ ದಾಟಿ ನೋಡಿ ವಿ ರಿಚರ್ಡ್ಸ್ ಕೂಡ ಕ್ಲಾಪ್ಸ್ ಹಾಕ್ತಾರೆ. ಶ್ರೀಕಾಂತ್ ಒಟ್ಟು 38 ರನ್ ಹೊಡೆದು ಅದರಲ್ಲಿ 1 6 7 4 ಬಂದಿರುತ್ತೆ. ಈಗ ಮಾರ್ಷಲ್ ಗೆ LBW ಔಟ್ ಆಗ್ತಾರೆ. ನೆಕ್ಸ್ಟ್ ಅಮರ್ನಾಥ್ ಒಂದು 26 ರನ್ ಹೊಡೆದು ಔಟ್ ಆಗ್ತಾರೆ. ಅವರಾದ್ಮೇಲೆ ಯಶ್ಪಾಲ್ ಕೂಡ ಕ್ರೀಸ್ ಅಲ್ಲಿ ಜಾಸ್ತಿ ಹೊತ್ತು ಇರಲ್ಲ. ಈಗ ಇಂಡಿಯಾ 92ಕ್ಕೆ 4 ವಿಕೆಟ್. ರನ್ ರೇಟ್ ಪ್ರತಿ ಓವರ್ ಗೆ ಬರೀ 3 ಇರುತ್ತೆ. ಈಗ ಕಪಿಲ್ ದೇವ್ ಎಂಟ್ರಿ ಬಂದ ಹಾಗೆ 6 4 ಹೊಡಿತಾರೆ. ಆದ್ರೆ ಬೇಗ ಔಟ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಕೀರ್ತಿ ಆಜಾದ್ ಮತ್ತೆ ಬಿನ್ನಿ ರೋಸರ್ ಕೂಡ ಕ್ವಿಕ್ ಆಗಿ ಔಟ್ ಆಗ್ಬಿಡ್ತಾರೆ. ಈಗ ಇಂಡಿಯಾ ಸ್ಕೋರ್ 130ಕ್ಕೆ 7 ವಿಕೆಟ್. ಇಂಡಿಯಾ ಲೋ ಸ್ಕೋರ್ ಅಲ್ಲಿ ಇನ್ನಿಂಗ್ಸ್ ಎಂಡ್ ಆಗೋ ಲೆವೆಲ್ ಅಲ್ಲಿ ಇರುತ್ತೆ. ಬೌಲರ್ ಸ್ವಲ್ಪ ಪ್ರಯತ್ನ ಪಟ್ರು 161ಕ್ಕೆ 9 ವಿಕೆಟ್ ಆಗ್ಬಿಡ್ತಾರೆ. ಈಗ ಕೊನೆಯ ವಿಕೆಟ್ ಅಂತ ಉಳಿದಿರೋದು ಬಲ್ವಿಂದರ್ ಸಿಂಗ್ ಮಾತ್ರ. ಬಲ್ವಿಂದರ್ ಸಿಂಗ್ ಬ್ಯಾಟ್ ಹಿಡಿದು ಡ್ರೆಸ್ಸಿಂಗ್ ರೂಮ್ ಇಂದ ಹೋಗ್ಬೇಕಾದ್ರೆ ಕಪಿಲ್ ದೇವ್ ಬಲ್ವಿಂದರ್ ನ ಕರೆದು ಒಂದು ಮಾತು ಹೇಳ್ತಾರೆ. ನೋಡು ಬಲ್ವಿಂದರ್, ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನೇ ನಡೀತಿರ್ಲಿ, ಆದ್ರೆ ನಾವು ಯಾವಾಗ ಯೂನಿಫಾರ್ಮ್ ತೊಟ್ಟು ದೇಶಕ್ಕೋಸ್ಕರ ಗ್ರೌಂಡ್ ಗೆ ಇಳಿತೀವೋ ಆಗ ನಮಗೆ ಉದ್ದೇಶ ಒಂದೇ ಇರಬೇಕು. ಆ ಉದ್ದೇಶಕ್ಕೋಸ್ಕರ ನಮ್ಮ ಸರ್ವಸ್ವವನ್ನು ಕೊಟ್ಟು ಆಡಬೇಕು. ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನ್ ನಡೀತಿದೆ ಅನ್ನೋದು ಯಾರಿಗೂ ಬೇಡ. ಅದರ ಎಫೆಕ್ಟ್ ಯಾವತ್ತು ನಮ್ಮ ಸ್ಕೋರ್ ಬೋರ್ಡ್ ಅಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗಬಾರದು. ಯಾಕಂದ್ರೆ ಇವತ್ತು ನಾವು ಗ್ರೌಂಡ್ ಅಲ್ಲಿ ಏನ್ ಮಾಡ್ತೀವೋ ಅದು ನಮ್ಮ ಹೆಸರಿನ ಜೊತೆ ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ. ಇಂಥ ದಿನ ನಾವು ಯಾಮಾರಿದ್ರೆ ನಮಗಿಂತ ಸಮಯ ಮತ್ತೆ ಕೋಟಿ ಕೊಟ್ಟರು ಸಿಗಲ್ಲ. ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಪ್ರಯತ್ನ ಪಟ್ಟು ಹೊಡಿ ಅಂತ ಹೇಳಿ ಕಳಿಸ್ತಾರೆ. ಅದೇ ಆತ್ಮಸ್ಥೈರ್ಯದಿಂದ ಬಂದ ಬಲ್ವಿಂದರ್ ಸಿಂಗ್ ತಮ್ಮ ಕೈಲಾದಷ್ಟು ರನ್ ಹೊಡಿತಾರೆ. ಇಂಡಿಯಾ 54.4 ಓವರ್ಗೆ 183ಕ್ಕೆ ಆಲ್ ಔಟ್ ಆಗ್ತಾರೆ. ಇಂಡಿಯಾ ಫೈನಲ್ ಮ್ಯಾಚ್ ಗೆಲ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದ ಫ್ಯಾನ್ಸ್ ಗೆ ಲೋ ಸ್ಕೋರ್ ನೋಡಿ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಕಮೆಂಟ್ರಿ ಬಾಕ್ಸ್ ಅಲ್ಲಿ 183 ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಅಲ್ಲೇ ಲೋಯೆಸ್ಟ್ ಸ್ಕೋರ್. ಇಂಡಿಯಾ ಜಾಗದಲ್ಲಿ ಇಂಗ್ಲೆಂಡ್ ಇದ್ದಿದ್ರೆ ಫೈನಲ್ ಮ್ಯಾಚ್ ಗೆ ಒಂದು ಕಳೆ ಆದ್ರೂ ಇರ್ತಿತ್ತು, ಮ್ಯಾಚ್ ಇಂಟ್ರೆಸ್ಟಿಂಗ್ ಆದ್ರೂ ಇರ್ತಿತ್ತು.
ಅಂತ ಟೀಕೆ ಮಾಡ್ತಿರ್ತಾರೆ. ಅದನ್ನ ಕೇಳಿಸ್ಕೊಂಡ ಕಪಿಲ್ ದೇವ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಡಿಸಪಾಯಿಂಟ್ ಆಗಿದ್ದ ತನ್ನ ಟೀಮ್ ಗೆ ಎದ್ದೇಳಿ ಬಾಯ್ಸ್, ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ವಿಂಡೀಸ್ ನಮಗಿಂತ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಅಂತನಾದ್ರೂ ಹೇಳಿ, ಬೌಲಿಂಗು ಫೀಲ್ಡಿಂಗು ಎಲ್ಲದರಲ್ಲೂ ನಮಗಿಂತ ಚೆನ್ನಾಗಿ ಮಾಡಿದ್ರೆ ಅಂತನಾದ್ರೂ ಹೇಳಿ, ಪರವಾಗಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ನಮಗಿಂತ ಜಾಸ್ತಿ ಪ್ರಯತ್ನ ಪಟ್ಟರು ಅಂತ ಹೇಳೋದಕ್ಕೆ ಬಿಡಬಾರದು. ಸ್ಕೋರ್ ಕಡಿಮೆ ಇರಬಹುದು ನಿಜ, ಅದು ಮುಗ್ದು ಹೋದ್ ಕತೆ. ಈಗ ಅದು ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ವಿಂಡೀಸ್ ಅವರು ಗೆಲ್ಲೋದಕ್ಕೆ ಈಗಲೂ 183 ರನ್ ಹೊಡಿಬೇಕು ಅಂತ ಯೋಚನೆ ಮಾಡಿ. ಆಗಿದ್ದಾಗಲೇ ಒಂದೊಂದು ರನ್ ಕೂಡ ನಮ್ಗೆ ಇಂಪಾರ್ಟೆಂಟ್. ನಾವು ಪ್ರತಿ ರನ್ ಅಲ್ಲೂ ಅವ್ರಿಗೆ ವಿಪರೀತ ಫೈಟ್ ಕೊಡಬೇಕು. ಯಾಕೆ ಎಲ್ಲರೂ ಡಲ್ ಆಗಿದ್ದೀರಾ? ಇಂಡಿಯಾ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಫೈನಲ್ ಆಡ್ತಿರೋದು. ಖುಷಿಯಾಗಿರಿ. ನಾವು ಇವತ್ತು ಮಾಡಿರೋ ಸಾಧನೆ ಎಷ್ಟೋ ದೇಶಗಳ ಕನಸು. ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ನಾನು ಮತ್ತೆ ಹೇಳ್ತಿದ್ದೀನಿ, ಪ್ರತಿಯೊಂದು ರನ್ಗೂ ನಾವು ಹೋರಾಡಿದ್ರೆ 183 ರನ್ ಸಾಕು ಅಂತ ಉತ್ಸಾಹ ಆತ್ಮಸ್ಥೈರ್ಯ ತುಂಬಿ ಕರ್ಕೊಂಡು ಹೋಗ್ತಾರೆ. ಈಗ ಸೆಕೆಂಡ್ ಇನ್ನಿಂಗ್ಸ್ ಶುರು ಆಗುತ್ತೆ. ಮೊದಲನೇ ಬಾಲ್ ಇಂದಾನು ಇಂಡಿಯಾ ಟಫ್ ಫೈಟ್ ಕೊಡ್ತಾರೆ. ಬಲ್ವಿಂದರ್ ಸಿಂಗ್ ಸಂದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಗಾರ್ಡನ್ ಗ್ರೀನಿಡ್ಜ್ ಗೆ ಇನ್ ಸ್ವಿಂಗ್ ಮಾಡಿ ಬೌಲ್ಡ್ ಮಾಡ್ತಾರೆ. ನೆಕ್ಸ್ಟ್ ಲೆಜೆಂಡರಿ ಬ್ಯಾಟ್ಸ್ಮನ್ ವಿ ರಿಚರ್ಡ್ಸ್ ಬರ್ತಾರೆ. ಟೂರ್ನಮೆಂಟ್ ಅಲ್ಲಿ ಇಲ್ಲಿವರೆಗೂ ಆಡಿರೋ 4 ಮ್ಯಾಚ್ ಅಲ್ಲಿ 3 ಮ್ಯಾನ್ ಆಫ್ ದಿ ಮ್ಯಾಚ್ ಇವ್ರಿಗೆ ಸಿಕ್ಕಿರುತ್ತೆ. ಈ ಮ್ಯಾಚ್ ಅಲ್ಲಂತೂ ಬ್ಯಾಟಿಂಗ್ ಗೆ ಬಂದಿದ್ದೆ ಸರಿಯಾಗಿ ಚಚ್ಚಕ್ಕೆ ಶುರು ಮಾಡ್ತಾರೆ. ರಿಚರ್ಡ್ಸ್ ಆಡ್ತಿರೋ ದಾಟಿ ನೋಡಿ ಮ್ಯಾಚ್ ಸೋಲ್ತಿದೆ ಅಂತ ಕಪಿಲ್ ದೇವ್ ಅವರ ಹೆಂಡತಿ ಡಿಸಪಾಯಿಂಟ್ ಆಗಿ ಸ್ಟೇಡಿಯಂ ಇಂದ ಆಚೆ ಹೋಗ್ಬಿಡ್ತಾರೆ. ಮ್ಯಾಚ್ ಇಂಡಿಯಾ ಇಂದ ಕೈ ಜಾರ್ತಿದೆ. ಅದರಲ್ಲೂ ಮದನ್ ಲಾಲ್ ಗಂತೂ ತುಂಬಾ ರನ್ ಹೊಡಿತಿರ್ತಾರೆ. ಈಗ ಕಪಿಲ್ ದೇವ್ ಬೌಲಿಂಗ್ ಚೇಂಜ್ ಮಾಡುವಾಗ ಮದನ್ ಲಾಲ್ ಬಂದು, ಕ್ಯಾಪ್ಟನ್ ನನಗೆ ಇನ್ನೊಂದು ಅವಕಾಶ ಕೊಡಿ, ನಾನು ಔಟ್ ಮಾಡ್ತೀನಿ ಅಂತ ಕೇಳ್ತಾರೆ. ಆಗ ಕಪಿಲ್ ದೇವ್, ಬೇಡ, ನಿಮ್ಗೆ ಈಸಿಯಾಗಿ ಹೊಡಿತಿದ್ದಾರೆ ಅಂತ ಬೇರೆ ಬೌಲರ್ ಗೆ ಬಾಲ್ ಪಾಸ್ ಮಾಡ್ತಿರ್ತಾರೆ. ಆದ್ರೆ ಮದನ್ ಲಾಲ್, ಕ್ಯಾಪ್ಟನ್ ಇನ್ನೊಂದೇ ಒಂದು ಚಾನ್ಸ್ ಕೊಡಿ, ರಿಚರ್ಡ್ ನನ್ನ ಬೌಲರ್ ಅಂತಾನೆ ಕನ್ಸಿಡರ್ ಮಾಡಿಲ್ಲ, ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಆಡ್ತಿದ್ದಾರೆ, ಅದನ್ನ ನಾನು ಅಡ್ವಾಂಟೇಜ್ ಮಾಡ್ಕೋತೀನಿ, ಒಂದೇ ಒಂದು ಓವರ್ ಕೊಡಿ ಕ್ಯಾಪ್ಟನ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಕಪಿಲ್ ದೇವ್ ರಿಸ್ಕ್ ತಗೊಂಡು ಇನ್ನೊಂದು ಓವರ್ ಬೌಲಿಂಗ್ ಮಾಡೋಕೆ ಕೊಡ್ತಾರೆ. ಮದನ್ ಲಾಲ್ ಮಾತ್ ಕೊಟ್ಟ ಹಾಗೆ ಆ ಓವರ್ ಅಲ್ಲಿ ರಿಚರ್ಡ್ಸ್ ವಿಕೆಟ್ ತಗೋತಾರೆ. ವಿ ರಿಚರ್ಡ್ಸ್ ಔಟ್ ಆದ್ಮೇಲೆ ಗೇಮ್ ಇಂಡಿಯಾ ಕಡೆ ವಾಲೋಕೆ ಶುರು ಆಗುತ್ತೆ. ವೆಸ್ಟ್ ಇಂಡೀಸ್ 66 ರನ್ ಗೆ 4 ವಿಕೆಟ್ ಹಾಕ್ತಾರೆ. ನೆಕ್ಸ್ಟ್ ಕ್ರೂಷಿಯಲ್ ಪ್ಲೇಯರ್ ಕ್ಲೈವ್ ಲಾಯ್ಡ್ ವಿಕೆಟ್ ನ ರೋಜರ್ ಬಿನ್ನಿ ತಗೊಳ್ತಾರೆ. ಈಗ ಸ್ಕೋರ್ 76ಕ್ಕೆ 6 ವಿಕೆಟ್. ಫ್ರಸ್ಟ್ರೇಷನ್ ಅಲ್ಲಿ ಸ್ಟೇಡಿಯಂ ಇಂದ ಟಿಕೆಟ್ ಹರಿದಾಕಿ ಆಚೆ ಬಂದಿದ್ದ ಕಪಿಲ್ ದೇವ್ ಅವರ ವೈಫ್ ಅಂತೂ ಈಗ ರೂಮ್ ಅಲ್ಲಿ ಟಿವಿ ನೋಡ್ಕೊಂಡು ಖುಷಿಗೆ ಕುಣಿತಾ ಇದ್ದಾರೆ. 6 ವಿಕೆಟ್ ಆದ್ಮೇಲೆ ವಿಂಡೀಸ್ ಚೆನ್ನಾಗಿ ಇನ್ನಿಂಗ್ಸ್ ಕಟ್ತಾ ಬರ್ತಾರೆ. ಆದ್ರೆ ಜಿಮ್ಮಿ ಅಮರ್ನಾಥ್ ಆ ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಬ್ಯಾಕ್ ಟು ಬ್ಯಾಕ್ 8ನೇ ವಿಕೆಟ್ ಕೂಡ ಅವರೇ ತಗೋತಾರೆ. ನಂತರ ಕಪಿಲ್ ದೇವ್ ಒಂದು ವಿಕೆಟ್ ತಗೊಂಡು ಈಗ ಸ್ಕೋರ್ 117ಕ್ಕೆ 9 ವಿಕೆಟ್. ಫೈನಲಿ ವೆಸ್ಟ್ ಇಂಡೀಸ್ ಆಲ್ ಔಟ್ ಆಗೇ ಬಿಡ್ತಾರೆ. ಈಗಂತೂ ಇಡೀ ಸ್ಟೇಡಿಯಂ ನಲ್ಲಿ ಸೆಲೆಬ್ರೇಷನ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂದ್ರೆ ಆಡಿಯನ್ಸ್ ಎಲ್ಲ ಗ್ರೌಂಡ್ ಒಳಗಡೆ ಬಂದ್ಬಿಡ್ತಾರೆ. ಇಂಡಿಯಾದಲ್ಲಿ ಎಲ್ಲೆಲ್ಲೂ ಇದರದೇ ಸಂಭ್ರಮಾಚರಣೆ. ಬೀದಿ ಬೀದಿ ಗಲ್ಲಿ ಗಲ್ಲಿಗಳಲ್ಲೂ ಪಟಾಕಿ ಹೊಡಿತಾ ಸೆಲೆಬ್ರೇಟ್ ಮಾಡ್ತಾರೆ. ಇಂಡಿಯನ್ಸ್ ಎಲ್ಲ ಆ ದಿನ ಭಾವುಕರಾಗ್ತಾರೆ. ಅಂತೂ 1983ರಲ್ಲಿ ಯಾವ ಕಡೆಯಿಂದನೂ ಒಂದು ಮ್ಯಾಚ್ ನು ಗೆಲ್ಲೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ ಇಂಡಿಯಾ ಟೀಮ್ ವರ್ಲ್ಡ್ ಕಪ್ ನ ಗೆದ್ದು ನಂಬಿಕೆ ಕಳ್ಕೊಳ್ಳದೆ ಪ್ರಯತ್ನ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದನ್ನ ಸಾಧಿಸಿ ತೋರ್ಸೇ ಬಿಡ್ತಾರೆ. ಇಂಡಿಯಾ ಕ್ರಿಕೆಟ್ ಐತಿಹಾಸಿಕ ದಾಖಲೆ ಬರೆಯುತ್ತೆ. ಸಿನಿಮಾ ಮುಗಿದ ಮೇಲೆ ಕಪಿಲ್ ದೇವ್ ಆ ದಿನದ ಅವರ ಅನುಭವವನ್ನ ಹೇಳ್ಕೊಳ್ತಾರೆ. ಆ ದಿನ ನಾವ್ ಯಾರು ಮಲಗೇ ಇಲ್ಲ, ಜನರೆಲ್ಲ ಬೀದಿಗಳಲ್ಲಿ ಹೋಟೆಲ್ ಲಾಬಿಗಳಲ್ಲಿ ಕುಣಿತಾ ಇದ್ರು. ಆ ದಿನನ ವರ್ಣಿಸೋಕೆ ನನ್ನ ಹತ್ರ ಪದಗಳೇ ಇಲ್ಲ. ಜನ ಕುಣಿಯೋದೇನು, ಹಾಡೋದೇನು, ಡೋಲ್ ಹೊಡೆಯೋದೇನು ಅಂತ ಎಕ್ಸ್ಪೀರಿಯನ್ಸ್ ನಾನು ಯಾವತ್ತೂ ಅನುಭವಿಸಿರ್ಲಿಲ್ಲ. ಅದನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಖುಷಿಯಲ್ಲಿ ನಾವು ಅವತ್ತು ಊಟ ಮಾಡೋದನ್ನೇ ಮರ್ತ್ಬಿಟ್ಟಿದ್ವಿ. ನಮ್ಗೆ ಹಸುವಾಗೋ ಅಷ್ಟರಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಆದ್ರೂ ನಮ್ಮ ಹೊಟ್ಟೆ ತುಂಬಾ ಖುಷಿನೇ ತುಂಬಿಕೊಂಡಿತ್ತು ಅಂತ ಹೇಳ್ಕೊಳ್ತಾರೆ. ನಂತರ PR ಮಾನ್ಸಿಂಗ್, ನಾನು ಅವತ್ತು ರೂಮಿಗೆ ಬಂದು ಮಾಡಿದ ಮೊದಲನೇ ಕೆಲಸ ರಿಪೋರ್ಟರ್ ಡೇವಿಡ್ ಫ್ರಿತ್ ಗೆ ಪತ್ರ ಬರೆಯೋದು. ಡೇವಿಡ್ ಫ್ರಿತ್ ಒಂದು ವೇಳೆ ಇಂಡಿಯಾ ಏನಾದ್ರೂ ವರ್ಲ್ಡ್ ಕಪ್ ಗೆದ್ದು ಬಿಟ್ರೆ ನಾನು ಬರೆದ ಆರ್ಟಿಕಲ್ ಪದಗಳನ್ನೇ ತಿಂತೀನಿ ಅಂತ ಬರೆದಿದ್ದ. ನನ್ನ ಪತ್ರ ನೋಡಿ ಆತ ಕೊಟ್ಟ ಮಾತಂತೆ ಆರ್ಟಿಕಲ್ ಪೇಪರ್ ನ ತಿಂದ ಅಂತ ಹೇಳ್ತಾರೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ನೋಡಿದ್ರಲ್ಲ ಗೈಸ್, ನಮ್ಮ ಲೈಫ್ ಯಾವುದೇ ಪೊಸಿಷನ್ ಅಲ್ಲಿ ಇರಲಿ ಪಾಸಿಟಿವ್ ಥಿಂಕಿಂಗ್ ಹೊಂದಿದ್ರೆ ಹೇಗೆ ನಮ್ಮ ಮಹತ್ವಾಕಾಂಕ್ಷೆಗಳು ಈಡೇರ್ತವೆ ಅಂತ. ಕಪಿಲ್ ದೇವ್ ಅಂದ್ರೆ ಒಬ್ಬ ಲೆಜೆಂಡರಿ ಕ್ರಿಕೆಟರ್ ಅಂತ ಗೊತ್ತಿತ್ತು. ಆದ್ರೆ ಅವರ ಟೀಮ್ ನ ಯಶಸ್ಸಿನ ಕಡೆ ತಗೊಂಡೋಗೋದಕ್ಕೆ ಯಾವೆಲ್ಲ ಗುಣಗಳು ಕಾರಣ ಆಯ್ತು ಅಂತ ನೋಡಿದ್ರೆ ನನಗೆ ಇಂತ ಇನ್ನಷ್ಟು ಇನ್ಸ್ಪೈರಿಂಗ್ ಮೂವೀಸ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯಾವಾಗಲೂ ಹಂಬಲ ಇರುತ್ತೆ. ನಿಮ್ಗೂ ಈ ತರ ರಿಯಲ್ ಸ್ಟೋರಿ ಬೇಸ್ಡ್ ಮೂವೀಸ್ ಮತ್ತೆ ಇನ್ಸ್ಪಿರೇಷನಲ್ ಸ್ಟೋರೀಸ್ ನ ನೋಡೋ ಆಸೆ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.